ಏನು ಗುರುಗಳೇ, ಆಗಸ್ಟಲ್ಲಿ ನೀವು ಹೇಳಿದ್ದೆಲ್ಲ ಏನೇನಾಯ್ತು ಹೇಳಿ? ಈ ವರ್ಷದ 2026ರಲ್ಲಿ 1/10/19 ಡೇಂಜರ್ ಡೇಟ್ ಅಂತ ಪ್ರಿಡಿಕ್ಷನ್ 1/10/19 19 ಅವ್ರು ಹುಟ್ಟಿರೋದಾಗಿರ್ಬೋದು, ಆ ಡೇಟ್ ಅನಾಹುತ ಬಂದಾಗಲಾಗಿರ್ಬೋದು. 8ನೇ ತಿಂಗಳು ತುಂಬ ಕರಾಳವಾದ ತಿಂಗಳು ಅಂತ ಹೇಳಿದೆ. ಇದು ಎಲ್ಲೋ ಒಂದು ಕಡೆ ಆಗುತ್ತೆ. ಇಲ್ಲಿ ರೇವಣ್ಣವ್ರು ಕೂಡ 17ನೇ ತಾರೀಕು ಹುಟ್ಟಿದ್ದಾರೆ, ಎಚ್ ಡಿ ರೇವಣ್ಣವ್ರು. ಅವ್ರಿಗೊಂದು ತುಂಬ ಆಘಾತಗಳು. ಗುರುಗಳೇ, ನಾನು 8ನೇ ತಾರೀಕು ಹುಟ್ಟಿರೋದು ಗುರುಗಳೇ. ನೀವು ನನ್ನ ಎದುರುಗಡೆ ಕೂರಿಸ್ಕೊಂಡು 8 ಡೇಂಜರ್ ಅಂದರೆ ನನಗೆ ಪುಕ್ಕ 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 ಅಂತಿರುತ್ತೆ. ಬಟ್ ಎಲ್ರಿಗೂ ಅಪ್ಲೈ ಆಗಲ್ಲ ತಾನೆ? ಎಲ್ಲರೂ ಆಗುತ್ತೆ, ಆದರೆ ಅವ್ರ ವಿಶ್ವಾಸದ ಮೇಲೆ ಡಿಪೆಂಡ್ ಆಗುತ್ತೆ. ಜನಕ್ಕೆ ಗುರು 10ನೇ ತಿಂಗಳು ಮುಗಿಯೋವರೆಗೂ ಜನಗಳಿಗೆ ನೆಮ್ಮದಿ ಇರಲ್ಲ. 7ನೇ ತಾರೀಕು 7, 16, 25 ಯಾರನ್ನಾರು ಒಬ್ಬ ಹೌದಾ? ಜೆಂಟ್ಸೆ ಅಂತ ಹೇಳುತ್ತೆ, ನಾನು ಯಾರಂತ ಹೇಳಲ್ಲ. ಇದು ಒಳ್ಳೇದಲ್ಲ, ಲಕ್ಷ್ಮಿಗೆ ಅದು ಪೂರಕ ಅಲ್ಲ ಅಂತ. ಚರಗನ ಸೇದಿಸ್ಕೊತಾರೆ. ಹಿಂಗೆ ಆಫನ್ನ ಯಾರ ಮೇಲೆ ವರಮಲಕ್ಷ್ಮಿ ಸೇದಿಸ್ಕೊಂಡು ಮಾಡ್ತಾರೋ ಅವ್ರ ಮನೇಲಿ ಲಕ್ಷ್ಮಿ ನಿಲ್ದಲ್ಲೇ ಓಡೋಯ್ತು. ಫಲ ಆಗಲ್ಲ. ಯಾವುದೇ ಕಾರಣಕ್ಕೂ ಇನ್ನು 5 ವರ್ಷ ವರಮಲಕ್ಷ್ಮಿ ಮಾಡ್ರೆ ಅವ್ರ ಮೇಲೆ ಸಾಲ್ಗಾರ ಆಗ್ತಾರೆ. ವಿಳ್ಯದಲ್ಲೇ ಹಾಕ್ಬೇಕು ಮನೆಗೆ ಎಲ್ಲರೂ ವಿಳ್ಯದಲ್ಲೇ ಹಾಕ್ಬೇಕು. ತುಂಬಾ ದೊಡ್ಡ ಪಾಸಿಟಿವ್, ಸಖತ್ ದೊಡ್ಡ ಪಾಸಿಟಿವ್. ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಬಂದಂಗೆ, ಈ ಸರಿ ಒಳ್ಳೆ ಮುಹೂರ್ತ ಬಂದಂಗೆ ನಾನು ಇಷ್ಟಿಲ್ಲಿ ಯಾವತ್ತು ಹೌದಾ? ನನ್ನ ಇಷ್ಟು ವರ್ಷದಲ್ಲಿ ನಾನು ನೋಡಿಲ್ಲ. ನನ್ನ ಹತ್ರ ಯಾರೆಲ್ಲ ಮುಹೂರ್ತ ಇಸ್ಕೊತಾರೆ ಅದು ದೇವರೇ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ನನ್ನ ಕರೆ ಸಿಕ್ಕಿದ ಅವ್ರ ಕಷ್ಟ ಪರಿಹಾರ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಏನಪ್ಪ ಆರ್ಯವರ್ಧನ್ ಗುರುಗಳು ನಿಮ್ಮ ಚಾನಲ್ ಬರ್ತಾರೆ, ನೀನು ನೋಡಿದ್ರೆ ಅವ್ರ ಚಾನಲ್ ಕಾಣಿಸ್ಕೊಳ್ತೀಯಾ ಅಂತ ಅನ್ಕೋಬೇಡಿ. ನಮ್ದು ಹಂಗೆ ಅಂಡರ್ಸ್ಟ್ಯಾಂಡಿಂಗು. ಅವ್ರು ಅಲ್ಲಿ ಬರ್ತಾರೆ, ನಾವೆಲ್ಲಿ ಇರ್ತೀವಿ. ಇವತ್ತು ಆರ್ಯವರ್ಧನ್ ಗುರುಗಳ ಜೊತೆ ಇದು ಸೀರಿಯಸ್ ಆನ್ ಹಿಸ್ ಪ್ರೊಫೆಷನ್, ಅಂದರೆ ಅವರ ವೃತ್ತಿ ಏನಿದೆ ಅದರ ಮೇಲೆ. ಅವರು ನ್ಯೂಮರಾಲಜಿ, ಜ್ಯೋತಿಷಿ, ಆಮೇಲೆ ಕ್ರಿಸ್ಟಲ್ಸು, ಸಾಕಷ್ಟು ಜನ ನಾನು ಅವ್ರ ಆಫೀಸಲ್ಲಿ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಧರ್ಮಭೇದ ಮರೆತು ಸಾಕಷ್ಟು ಜನ ಅವ್ರ ಆಫೀಸಿಗೆ ಬಂದು ಕೂತು ಅವ್ರ ಹತ್ರ ಪರಿಹಾರಗಳನ್ನು ಪಡ್ಕೊಂಡು ಹೋಗೋದನ್ನು ನಾನು ಕಣ್ಣಾರ ನೋಡಿರೋದ್ರಿಂದ ಅವರನ್ನು ನಂಬುವವರು, ನಾನು ಎಲ್ಲರನ್ನೂ ನಂಬಿ ಅಂತಲೂ ಹೇಳ್ತಾ ಇಲ್ಲ, ಅವರನ್ನು ನಂಬುವವರು ಯಾರಿದ್ದೀರಿ ಅಥವಾ ಅವರಿಂದ ಪರಿಹಾರಗಳನ್ನು ಕಂಡುಕೊಂಡವ್ರು ಯಾರಿದ್ದೀರಿ, ಅವ್ರಿಗೆ ಸಹಾಯ ಆಗಲಿ ಅಂತ ಈ ಕಾರ್ಯಕ್ರಮ ಅಷ್ಟೇ. ಅವ್ರದ್ದು ಒಂದಿಷ್ಟು ಪ್ರಿಡಿಕ್ಷನ್ಗಳಿದೆ, ನಾ ಕಂಡಂತೆ ಅದು ಸತ್ಯವೂ ಆಗಿದೆ. ಸೊ ಆ ಪ್ರಿಡಿಕ್ಷನ್ಗಳ ಆಧಾರದ ಮೇಲೆ ಈ ಸೆಪ್ಟೆಂಬರ್ನಲ್ಲಿ ಏನೇನಾಗುತ್ತೆ ಅನ್ನೋದು ಅವ್ರದ್ದು ಒಂದಿಷ್ಟು ಪ್ರಿಡಿಕ್ಷನ್ಸ್ ಇದೆ. ಯಾಕಂದರೆ ಆಗಸ್ಟ್ನಲ್ಲಿ ಅವ್ರು ಹೇಳಿದ್ದು 8 ಅನ್ನೋ ನಂಬರ್ ಎಷ್ಟು ಡೇಂಜರಸ್ಸು, 8 ಅನ್ನೋ ನಂಬರ್ ಏನೇನೆಲ್ಲ ಮಾಡುತ್ತೆ ಅನ್ನೋದನ್ನು ಏನು ಹೇಳಿದರು. ಅಫ್ಕೋರ್ಸ್ ಅವರು ಇಂಟರ್ನ್ಯಾಷನಲ್ ವಿಟ್ನೆಸಸ್ ಕೊಟ್ಟು ಸಹಿತ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೌದು, ನಾನು ಹಿಂಗೆ ಹೇಳಿದ್ದೆ, ಇಂಥ ದಿನ ಹಿಂಗಾಗುತ್ತೆ ಅಂತ, ಆ ದಿನ ಇಂಥದ್ದು ನಡೆದಿದೆ, ಇಂಥದ್ದಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಸೊ ಅದರ ಆಧಾರದ ಮೇಲೆ ಸೆಪ್ಟೆಂಬರ್ ಬಗ್ಗೆ ಮಾತಾಡಬೇಕು ಅಂತಿದೆ, ಅದನ್ನು ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾರೆ ಶ್ರೀ ಆರ್ಯವರ್ಧನ್ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ವೈತಾಂ ಕಲ್ಪವೃಕ್ಷಂ ತಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಏನು ಗುರುಗಳೇ, ಆಗಸ್ಟಲ್ಲಿ ನೀವು ಹೇಳಿದ್ದೆಲ್ಲ ಏನೇನಾಯ್ತು ಹೇಳಿ? ನಾನು ಆಗಸ್ಟಲ್ಲಿ ಈ ವರ್ಷದ 2026ರಲ್ಲಿ 1/10/19 ಡೇಂಜರ್ ಡೇಟ್ ಅಂತ ಪ್ರಿಡಿಕ್ಷನ್ 1/10/19 ಅವ್ರು ಹುಟ್ಟಿರೋದಾಗಿರ್ಬೋದು, ಆ ಡೇಟ್ ಅನಾಹುತ ಬಂದಾಗಲಾಗಿರ್ಬೋದು. ಅದೇ ಥರ 8, 6, 15, 6, 24 ಡೇಂಜರ್ ಅಂತ ಹೇಳಿದ್ದೆ. ಅದೇ ಥರ 8, 17, 26 ಈ 3 ಡೇಟ್ ಕೂಡ ಡೇಂಜರ್ ಅಂತ ಹೇಳ್ತಿದ್ದೆ. 8ನೇ ತಿಂಗಳು ತುಂಬ ಕರಾಳವಾದ ತಿಂಗಳು ಅಂತ ಹೇಳಿದೆ. 8ನೇ ತಿಂಗಳಲ್ಲಿ ನೀವು ಮರೆಯೋಕ್ಕಾಗದಿರೋದೊಂದು ವೈಬ್ರೇಷನ್ನು. ಇದರಲ್ಲಿ ಸಾಕಷ್ಟು ಘಟನೆಗಳು ನಡೀತು. ಒಂದು ಪರಪ್ ನಗರ ವಿಷಯನ ಆಚೆ ಬರ್ತು, ಅದೊಂದು ದೊಡ್ಡ ವಿಷಯ. ಅದೇ ಥರ ಒಬ್ಬ ಕ್ರಿಕೆಟ್ ಪ್ಲೇಯರ್ ಮೊನ್ನೆ 17ನೇ ತಾರೀಕು ಅವ್ರು ಹುಟ್ಟಿರೋದು, ಪುರಾನ್ ಅವ್ರು 17ನೇ ತಾರೀಕು ಬರ್ತಾ ಇರೋದು. ಅವರು ಕೂಡ ಅರೆಸ್ಟ್ ಆಗ್ತಾರೆ ಹೆಣ್ಮಕ್ಳ ವಿಚಾರದಲ್ಲಿ. ಅದೇ ಥರ ಎಜುಕೇಷನ್ ಮಿನಿಸ್ಟ್ರು ಅವರು ಕೂಡ ಧರ್ಮೇಂದ್ರ ಅವರು ಕೂಡ ಅವ್ರು 26ನೇ ತಾರೀಕು ಅವರು 26, 8 ಬರುತ್ತೆ, ರಿಸೈನ್ ಮಾಡಬೇಕಾಯ್ತು. ಅವರು ರಿಸೈನ್ ಬರುತ್ತೆ 100%. ಇದು ಎಲ್ಲೋ ಒಂದು ಕಡೆ ಆಗುತ್ತೆ. ಇಲ್ಲಿ ರೇವಣ್ಣವ್ರು ಕೂಡ 17ನೇ ತಾರೀಕು ಹುಟ್ಟಿದ್ದಾರೆ, ಎಚ್ ಡಿ ರೇವಣ್ಣವ್ರು. ಅವ್ರಿಗೊಂದು ತುಂಬ ಆಘಾತದ ಒಂದು. ಗುರುಗಳೇ, ನಾನು 8ನೇ ತಾರೀಕು ಹುಟ್ಟಿರೋದು ಗುರುಗಳೇ. ನಾನು ನಿಮ್ಮ ಎದುರುಗಡೆ, ನೀವು ನನ್ನ ಎದುರುಗಡೆ ಕೂರಿಸ್ಕೊಂಡು 8 ಡೇಂಜರ್ ಅಂದರೆ ನನಗೆ ಪುಕ್ಕ 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 ಅಂತಿರುತ್ತೆ. ಇವಾಗ ನಾನು ಏನು ಮಾಡಲಿ, ಒಂದು ಹೇಳ್ತೀನಿ ಕೇಳಿ. ಬಟ್ ಎಲ್ರಿಗೂ ಅಪ್ಲೈ ಆಗಲ್ಲ ತಾನೆ? ಎಲ್ಲರೂ ಆಗುತ್ತೆ, ಆದರೆ ಅವ್ರ ವಿಶ್ವಾಸದ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವು ಎಲ್ಲೆಲ್ಲಿ ನಿಂತ್ಕೊಂಡಾಗ ಏನೇನು ವೆದರ್ ಸ್ಮೆಲ್ ಬರುತ್ತೋ, ಅದೇ ಥರ ಯಾವ್ಯಾವ ನಂಬರ್ಸ್ ಅವ್ರ ಜೊತೆ ನೀವು ರಿಲೇಷನ್ಶಿಪ್ ಮಾಡ್ತೀರಾ, ಪಾಸಿಟಿವ್ ಆಗಿರುತ್ತೆ. ಅದು ನೀವು ತಿಳ್ಕೊಂಡು ಮಾಡಿದಾಗ ಪಾಸಿಟಿವ್ ಕ್ಲಿಕ್ ಆಗುತ್ತೆ. ಅದರಿಂದ
ಈ 10ನೇ ತಾರೀಕು ನೋಡಿರ್ಬೋದು ನೀವು, ಮಿರಾಕಲ್ಲು ಒಂದು ದೇಶ ಭೂಕಂಪಕ್ಕೆ ತುಂಬ ಮುಳುಗಿ ಹೋಗ್ಬಿಡುತ್ತೆ, 2-3 ಕಡೆ ಆ ಘಟನೆಗಳಾಗುತ್ತೆ. ಅದೇ 10ನೇ ತಾರೀಕಾಗಿದ್ದ ಅದು? 10ನೇ ತಾರೀಕಾಗಿ 10ನೇ ತಾರೀಕು. ಮತ್ತು 4-8 ಯಾವಾಗಲೂ ಪಕ್ಕ ಬರಬಾರ್ದು ಅಂತ ಹೇಳ್ತೀನಿ ನಾನು. ಹೌದಾ? 4-8 8ನೇ ತಿಂಗಳು 4ನೇ ತಾರೀಕು ತುಂಬ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಒಂದು ಮಿರಾಕಲ್, ಒಂದು ಹೆಲಿಕಾಪ್ಟ್ರು ಬಂದು ತಳಗಡೆ ಬಂದು ಇಳಿತೈತೆ. ನನಗೆ ಗೊತ್ತಿರೋ ಪ್ರಕಾರ ಅವರೇನೋ ಏನೋ ಎಣ್ಣೆ ತಗೊಂಡಿರೋ ಏನೋ ಅಂತ ಹೇಳ್ತಾರೆ. ಅಂದರೆ ನನಗೆ ಗೊತ್ತಿಲ್ಲ, ಲಿಕ್ವಿಡ್ ಏನೋ ಮಿಕ್ಸ್ ಮಾಡಿ ಕುಡಿದ್ರೆ ಜ್ಞಾನ ಇರಲ್ಲ ಅಂತ ಹೇಳ್ತಾರೆ. ನಾನು ಯೂಟ್ಯೂಬಲ್ಲಿ ನೋಡೋದು. ಆದರೆ ಜನ ಬಂದು ಕಿತ್ಕೋಯ್ತು ಹೆಲಿಕಾಪ್ಟ್ರು. ಅದು ಯಾಕೆ 4ನೇ ತಾರೀಕು 8ನೇ ತಿಂಗಳು ಹಾಕ್ಬೇಕು? 4-8 ಪಕ್ಕನೇ ಬಂತು. ಇದನ್ನು ನಾನು ಒಂದು ಸಿದ್ಧಾಂತ ಒಂದು ಇಟ್ಕೆ ಬಂದೀನಿ, ಇದರಿಂದ ಆಗುತ್ತೆ. ಈ ನಂಬರ್ಸ್ಗೂ ಆ ಡೇಟ್ಗೂ ತುಂಬ ಸಂಬಂಧಗಳಿರ್ತವೆ. ಈ ಥರ ಸಾಕಷ್ಟು ಘಟನೆ. ಅದೇ 4ನೇ ತಾರೀಕು ತಮಿಳ್ನಾಡಲ್ಲಿ ಸ್ಟಾಲಿನ್ ಅವ್ರ ಮಗ ಉದಯನಿಧಿ ಮಾರನು ಅವನು ಅರೆಸ್ಟ್ ಆಗ್ತಾರೆ. ಏನೂ ಇಲ್ದಿರೋದು, ಬರೀ ಇದೇ ಒಂದು ಗಲಾಟೆ. ಮತ್ತು ನಾನು ಈ ಸರಿ ಸಿದ್ಧಾಂತ ಇಟ್ಕೊಂಡು, ಗುರು ಉಚ್ಚಿನ ಇದ್ದಾಗ ಕಟಕ ರಾಶಿಯಲ್ಲಿ ನೀರಿಂದ ತುಂಬ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತೇನೆ. ನೀರು ರೈತರಿಗೆ ಏನೂ ಒಳ್ಳೇದು ಮಾಡಿಲ್ಲ, ಊರೂರೇ ಕೊಚ್ಕೋಯ್ತು. ಗುರು ಉಚ್ಚಿನ ಇದ್ದಾಗ ಎಜುಕೇಷನ್ಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದೆ. ಎಲ್ಲ ಎಜುಕೇಷನಲ್ಲಿರೋ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ರಿಸೈನ್ ಮಾಡ್ತಾರೆ. ಮತ್ತು ಓದೋ ಮಕ್ಳಿಗೆ ಒಂದಕ್ಕೂ ಇವಾಗ ಸೆಕ್ಯೂರಿಟಿ ಇಲ್ಲ, ಪ್ರಾಬ್ಲಮ್ ಆಗ್ತಾಯಿದೆ. 100% ಜನಕ್ಕೆ ಗುರು 10ನೇ ತಿಂಗಳು ಮುಗಿಯೋವರೆಗೂ ಜನಗಳಿಗೆ ನೆಮ್ಮದಿ ಇರಲ್ಲ. 10ನೇ ತಿಂಗಳು 10ನೇ ತಿಂಗಳವರೆಗೂ, ಅಂದರೆ ಈಗ ಅಕ್ಟೋಬರ್ ಮುಗಿಯೋ ತನಕ. ಹೌದೌದು, ಗುರು ಮುಗಿಯೋವರೆಗೂ ಗುರು ಸ್ಥಾನದಲ್ಲಿರೋರನ್ನ ಅತಿ ಹೆಚ್ಚು ಮರಣ ಕೂಡ ಗುರು ಹುಚ್ಚನಾಗಿದ್ರೆ ಒಳ್ಳೇದು ಅಂತಾರಲ್ಲ ಗುರುಗಳೇ? ಇಲ್ಲ ಸರ್, ಈ ಜ್ಯೋತಿಷಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ಬೇರೆ ವಿಷಯ ಅಲ್ಲ. ಅದೇ ದೊಡ್ಡ ಕಾನ್ಸೆಪ್ಟ್, ಅದೇ ರಾಂಗ್. ಜನ ನೆಮ್ಸಿದ್ದಾರೆ. ಇವಾಗ ಸರ್, ನನಗೆ ನೀವು ಓದಿದ್ದೀರಾ, ನಿಮ್ಮ ಲೈಫ್ ಅದು. ಓದಿಲ್ಲದ ಅವ್ರು ನಮ್ಮ ಲೈಫ್ ಆಗಿರ್ಬೋದು. ಗುರು ಹುಚ್ಚ ಅಂತ ನಾನು ಪ್ರೂವ್ ಮಾಡ್ತೀನಿ. ನಂಗೆ ನಂಬಿಕೆ ಇದೆ. ಗುರು ಹುಚ್ಚಾದಾಗಲೇ ಪ್ರಪಂಚ ಎಲ್ಲ ಹಾಳಾಗೋಗುತ್ತೆ. ಹೌದಾ? ನೆಮ್ಮದಿಲ್ಲ ಸರ್, ನೆಮ್ಮದಿರಲ್ಲ. ಗುರು ಹುಚ್ಚನಾಗಬಾರ್ದು. ಇಲ್ಲೊಂದು ಕಾನ್ಸೆಪ್ಟ್ ಇದೆ, ನಿಮ್ಮಲ್ಲಿ ಹೇಳ್ತೀನಿ. ನನಗೆ ಗೊತ್ತಿಲ್ಲ, ನಾನು ಬುಕ್ ತಗೊಂಡಿದ್ದೀನಿ, ದಯವಿಟ್ಟು ಹಾಕಂಗಿದ್ರೆ ಹಾಕಿ, ಬಿಡೋದಿರ್ಬಿಡಿ. ಇದು ಏನಕ್ಕೆ ನಾನು ಈ ಥರ ಕಂಡಿಡಿದೆ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ ಗುರುಗ್ರಹನ ಹೆಂಡತಿಗೆ ತಾರಾದೇವಿ ಅಂತ ಅವ್ರ ಹೆಂಡತಿ ಹೆಸರು. ಚಂದ್ರನ ಮೇಲೆ ಮೋಹ ಬಂದ್ಬಿಡುತ್ತೆ. ಚಂದ್ರನಿಗೆ ಮೋಹ ಆಗುತ್ತೆ. ಜಗತ್ತಲ್ಲಿ ತುಂಬ ಬ್ಯೂಟಿಫುಲ್ ಗ್ರಹ ಕಟಕ ರಾಶಿ ಚಂದ್ರ. ಆದರೆ ಅವರು ತಾರಾದೇವಿ ಗುರುಗ್ರಹನ ಬಿಟ್ಟು ಚಂದ್ರನ ಜೊತೆ ಹೋಗ್ಬಿಡ್ತಾರಂತೆ, ಒಪಿನಿಯನ್ನು. ಹೋದಾಗ ಅವರ ಒಂದು ರಿಲೇಷನ್ಶಿಪ್ಗೆ ಬುಧ ಗ್ರಹ ಹುಟ್ಟುಬಿಡ್ತಾನೆ. ಭಾಳ ವಿಶೇಷವಾಗಿ ತಂದೆ ಕನ್ಫ್ಯೂಸ್ ಆದಾಗ ಬ್ರಹ್ಮ ಕೇಳ್ತಾರಂತೆ ಯಾರು ಅಂತ, ಸ್ಮೈಲಲ್ಲಿ ಹೇಳ್ತಾರೆ. ಹೇಗೆ ನಮ್ಮ ಇವಾಗ ಅದು ಹೆಂಗೆ ಹೇಳೋದು ಗೊತ್ತಾಗ್ತದೆ. ನಾನು ಪಕ್ಕ ಲೋಕಲ್ ಹೇಳ್ಬಿಟ್ಟು ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತೀನಿ. ಅದು ಹೆಂಗೆ ಹೇಳೋದು ಗೊತ್ತಿಲ್ಲ. ಈ ಗುರು ಇವಾಗ ದಾನ್ಯ ಆಗಿಲ್ಲ ಸರ್. ನಂಗೆ ಅನ್ಯಾಯ ಮಾಡೋರು ಮನೆಗೆ ಹೋದಾಗ ನಾನು ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡ್ತೀನಿ, ಕೆಟ್ಟ ದೃಷ್ಟಿ ಹಾಕ್ಬಿಡ್ತೀನಿ. ಗುರುಗ್ರಹ ಪಾಸಿಟಿವ್ ಇರ್ತಾನೆ, ಅವನೇ ಕೆಟ್ಟವನಾಗ್ಬಿಟ್ರೆ ತಡ್ಕೊಂಡ್ರೆ ಯಾರು ಒಳ್ಳೆಯವ್ನು ಕೆಟ್ಟವನಾದ್ರು ಕಂಟ್ರೋಲ್ ಮಾಡ್ಕೊತಾ. ಪ್ರತಿ ವರ್ಷ ಕಟಕ ರಾಶಿಗೆ ಚಂದ್ರನ ಮನೆಗೆ ಬಂದಾಗ ನೀರಿಂದ ದೊಡ್ಡ ಅನಾಹುತ, ಬ್ಲಡ್ಡು, ಮತ್ತು ಹೆಣ್ಮಕ್ಳು ಎಜುಕೇಷನ್ ಕ್ರೈಮು, ಮತ್ತು ಅಫೇರ್ ವೈರಲ್ ಆಗೋದು, ತುಂಬ ಆಘಾತ ಆಗೋದು, ತುಂಬ ಚಿಕ್ಕವ್ರು ದೊಡ್ಡವ್ರ ಮದುವೆ ಆಗೋದು, ದೊಡ್ಡವ್ರು ಚಿಕ್ಕವ್ರ ಮದುವೆ ಆಗೋದು, ಇದು ವಿಚಿತ್ರವಾಗಿ ನಡೆದುಬಿಡುತ್ತೆ. ಅದರಲ್ಲಿ ಕೂಡ ಚಂದ್ರಗ್ರಹ ಅಲ್ವಾ, ಚಂದ್ರ ನೀರೆಲ್ಲ ಉಕ್ಕರಿದ್ಬಿಡೋದು, ಹಾವನ್ನೆಲ್ಲ ಬಂದು ಕಚ್ಚಿಬಿಟ್ಟಿರೋದು, ಅವೆಲ್ಲ ಈ ಥರ ನಾನು ಭಾಳ ವರ್ಷದಿಂದ ರೆಕಾರ್ಡ್ ತೆಗೆದು ನೋಡಿದ್ದೀನಿ. ಮಸ್ಟ್ಲಲ್ಲಿ ಮನುಷ್ಯನ ತಿಂದ್ಬಿಡ್ತಾರೆ, ಅದನ್ನು ಹೊಡೆದಾಕ್ತಾರೆ. ಇದೆಲ್ಲವೂ ಕೂಡ ಸತ್ಯ. ಇದು ಜನಕ್ಕೆ ಏನಾಗುತ್ತೆ, ಬರೀ ಹಳೇ ಸಿಸ್ಟಮೇ ತಗೊಬರ್ತೀರಿ. ಮೊನ್ನೆ ವಿಜಯ್ ಹೇಳ್ತಾರೆ, ಇನ್ನೂ 50 ವರ್ಷದ ಬರೀ ಎಮ್ ಜಿ ಆರ್ ಅಂತ, ಈ ಟೆಕ್ನಾಲಜಿ ಚೇಂಜ್ ಆಗಿ ಅಂತಾರೆ. ನಾನು ಈ ಟೆಕ್ನಾಲಜಿಗಳಿಗೂ ನಾನು ಕೆಟ್ಟವನಾಗ್ಬಿಡ್ತೀನಿ. ಅಸೆಂಬ್ಲಿಲಿ ವಿಜಯ್ ಹೇಳ್ತಾರೆ ತಮಿಳಲ್ಲಿ, ನಾನು ಇವಾಗ ಬೆಳಗ್ಗೆ ನೋಡ್ಕೊಂಬಂದೆ, ಇನ್ನೂ ಬರೀ ನೀವು ಎಮ್ ಜಿ ಆರ್ ಅಂತ ಹೇಳ್ತಿದ್ದೀರ. ಅದು 50 ವರ್ಷದ ಹಳೆ ಮಾತು. ಈ ಜನ್ರೇಷನ್ ತುಂಬ ಟೆಕ್ನಾಲಜಿ ಚೇಂಜ್ ಆಗಿದೆ, ನೀವೆಲ್ಲ ಚೇಂಜ್ ಆಗಬೇಕು. ವಿಧಾನಸೌಧಕ್ಕೆ ಸೋಫಾ ಸೆಟ್ ಮಾರೋರೆಲ್ಲ ಬಂದು ಕೂತ್ಕೋಬಾರ್ದು ಅಂತ ಹೇಳ್ತಾರೆ. ಅದು ಇಂಡಿಯಾ ಡಬಲ್ ಮೀನಿಂಗಲ್ಲಿ ಹೊಡಿತಾರೆ. ಯಾರು ಸೋಫಾ ಸೆಟ್ಟಲ್ಲಿ ಏನು ಬಿಸ್ನೆಸ್ ಮಾಡ್ತಾರೋ ಗೊತ್ತಿಲ್ಲ. 100% ಈ ಥರ ಡೈಲಾಗ್ ಹೊಡಿತಾರೆ. ಸೋಫಾ ಸೆಟ್ ಮಾರೋರು, ಸೋಫಾ ಮಾರೋರೆಲ್ಲ ಬಂದರೆ ಹಿಂಗೆ ಆಗೋದು, ಹಳೆ ಸ್ಟೈಲ್ ಅಂತ ಹೇಳ್ತಾರೆ. ಈ ಹೊಸ ಟೆಕ್ನಾಲಜಿನ ನೀವು ಅಳವಡಿಸ್ಕೊಳ್ಳಿ. ಜಗತ್ತಿನಲ್ಲಿ ಗ್ರಾಹಕರು ಯಾರು ಕೇಳಲಿ ಯಾರು ಬಿಡಲಿ, ನೀವು ಕರೆಕ್ಟಾಗಿ ಮಾತಾಡ್ತಿದ್ದೀರಾ ಅಂದಾಗ ನಿಮ್ಗೆ ಆ ಧೈರ್ಯನೂ ಇರುತ್ತೆ, ನೀವೆಲ್ಲನೂ ಡಿಫೆಂಡ್ ಮಾಡ್ತೀರಾ. ಆಗಸ್ಟ್ ಆಯ್ತು ಗುರುಗಳೇ, ನಿಮ್ಮ ಪ್ರಕಾರ ಈಗ ಇನ್ನೂ 10ನೇ ತಿಂಗಳಂತೂ ಮುಗಿಯಲ್ಲ, ಸೆಪ್ಟೆಂಬರ್ ಮುಗಿಯಲ್ಲ, ಅದು 9ನೇ ತಿಂಗಳು ಬರುತ್ತೆ. ನೀವು 9ನೇ ತಿಂಗಳು ಸೆಪ್ಟೆಂಬರ್ ಹೆಂಗಿದೆ ಈ ವರ್ಷ? 7ನೇ ತಾರೀಕು ತುಂಬ ಡೇಂಜರ್ ಇದೆ. 7-9 ತಿಂಗಳಲ್ಲಿ 9ನೇ ತಿಂಗಳಲ್ಲಿ 7ನೇ ತಾರೀಕು 7, 16, 25 ಯಾರನ್ನಾರು ಒಬ್ಬ VIP ನಾವು ಕಳ್ಕೋಬೋದು. ಹೌದಾ? ಜೆಂಟ್ಸೆ ಅಂತ ಹೇಳುತ್ತೆ, ನಾನು ಯಾರಂತ ಹೇಳಲ್ಲ. ಹೌದಾ? ದೊಡ್ಡವರು ದೊಡ್ಡವರು ಕಳ್ಕೋಬೋದು.
ಭಾಳ ಮಿರಾಕಲ್ ಇದು ನಡೀತೈತೆ. ಅದು ಅಂದರೆ 7 and 8 ನಾನು ಕಾಂಬಿನೇಷನ್ ಡೇಟ್ಸ್ ಹೋಗಲ್ಲ, ಬಟ್ ಸೆಪ್ಟೆಂಬರಲ್ಲಿ ಅದಾಗ್ಬೋದು ಅಂತ. ಅದಾಗ್ಬೋದು ಅಂದರೆ ಹಿಂದೆ ಮುಂದೆ ಆಗುತ್ತೆ. ದೇವರು ನನ್ನನ್ನು ಪೂರ್ತಿ ನಿಜ ಮಾಡೋಕ್ಕೆ ಕಷ್ಟ ಬಟ್ ಆಗುತ್ತೆ. ಸೆಪ್ಟೆಂಬರಲ್ಲಿ ಅದಾಗ್ಬೋದು. ಆಗ್ಬೋದು ಆಗ್ಬೋದು ಸೆಪ್ಟೆಂಬರಲ್ಲಿ ತಿಂಗಳಲ್ಲಿ ಅದು ತುಂಬ ದೊಡ್ಡ ಅನಾಹುತ ಆಗುತ್ತೆ. ಒಂದು ಅಂತ ಭಯ ಇದೆ ನಾನು ನೋಡೋ ಪ್ರಕಾರ. ತುಂಬ ಮಿರಾಕಲ್, ತುಂಬ ವೈಬ್ರೇಷನ್. ಕರ್ನಾಟಕದ ಭಾರತದ ಕರ್ನಾಟಕದ ಓಕೆ. ಅದೇ 2029ಕ್ಕೆ ಇಡೀ ಇಂಡಿಯಾ ಎಲ್ಲ ಭೂಕಂಪಗಳಾಗುತ್ತೆ. 29ಕ್ಕೆ ಪಕ್ಕಾ ಆಗುತ್ತೆ. 29ಕ್ಕೆ ಹೋಗೋಣ. ಫಸ್ಟಿಗೆ ನನಗೆ 9ನೇ ತಿಂಗಳು ಸೆಪ್ಟೆಂಬರಲ್ಲಿ ನಿಮ್ಮ ಪ್ರಕಾರ ಈಗ ಹೇಳಿದ್ರಿ 7, 16 ಮತ್ತು 25. ಹೌದು. ರಾಂಗ್ ಮತ್ತು ಡೇಟ್ಸ್. ಇದೇ ಡೇಟಲ್ಲಿ ಹುಟ್ಟಿದ್ರೆ ತುಂಬ ಆಘಾತ ಆಗುತ್ತೆ ಆ ಡೇಟಲ್ಲಿ ಹುಡ್ತವ್ರಿ. ಹುಟ್ಟಿರೋರಿಗೆ. ಮತ್ತು 9ನೇ ತಿಂಗಳು 9ನೇ ತಾರೀಕಲ್ಲಿ ಹುಟ್ಟಿದ್ರು ಕಷ್ಟ ಆಗುತ್ತೆ. 9, 18, 27. ಹೌದಾ? 9ನೇ ತಿಂಗಳು ಅಟ್ಯಾಕ್ ಮಾಡುತ್ತೆ. 9, 18, 27. ಅಲ್ಲ ಗುರುಗಳೇ, ನನಗೆ ಆವಾಗಲೇ ಹೇಳೋದು ಮರ್ತೆ ನಾನು. 8, 8, 8 ಈ ಸಲ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ನನಗೆ ಯಶ್ 8, ರಿಲೀಸ್ 26, ಡೈರೆಕ್ಟ್ರ್ 8, ಎಲ್ಲ 8, 8, 8. ನೀವು ಆಲ್ರೆಡಿ ಅಂದರೆ ಟಾಕ್ಸಿಕ್ ಬಗ್ಗೆ ಚೆನ್ನಾಗಿ ಹೋಗ್ಬೋದು, ಬಟ್ ಅಂದ್ಕೊಂಡಷ್ಟಾಗಲ್ಲ ಅಂತಂದಿದ್ರಿ. ಅದನ್ನು ಆ ಕಡೆ ಇಟ್ಬಿಡೋಣ. ಬಟ್ ಈಗ ಟ್ರೈಲರ್ ವೈಬೆಲ್ಲ ನೋಡಿದಾಗ ನನಗನ್ನಿಸ್ತಾ ಇದೆ ಏನೋ ಸೂಪರಾಗಿ ಹೋಗ್ಬೋದು ಅನ್ನೋ ಥರ ಫೀಲಲ್ಲಿದೆ. ನಿಮ್ಗೆ ಈಗಲೂ ಅನಿಸುತ್ತಾ ಚೆನ್ನಾಗಿ ಹೋಗುತ್ತಲ್ವ? ಚೆನ್ನಾಗಿ ಹೋಗಬೇಕು. ನ್ಯೂಮರಾಜಿ ರಾಂಗ್ ಡೇಟ್ ಇರ್ಬೋದು. ನಾನು 8ಕ್ಕೆ ಹೇಳ್ತೀನಿ ಕೆಟ್ಟದಂತ. ಯಶೋರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆ ಕೆಲಸಕ್ಕೆ ಜನ ಗೌರವ ಕೊಡಬೇಕು. ನ್ಯೂಮರಾಲಜಿ ಸುಳ್ಳಾದರೂ ಪರವಾಗಿಲ್ಲ, ಎಷ್ಟು ಗೆಲ್ಬೇಕು. ಎಷ್ಟು ಗೆಲ್ಲಬೇಕು ಅದು ನನಗೆ ಆಸೆ. ನ್ಯೂಮರಾಜಿ ನಾನು ಹೇಳೋದು ನನ್ನ ಧರ್ಮ, ಅದೊಂದು ಸ್ಟೈಲು. ಆದರೆ ಎಷ್ಟು ಗೆಲ್ಲಬೇಕು. ಭಾಳ ವರ್ಷ ಕಷ್ಟಪಟ್ಟವ್ರೆ. ಕನ್ನಡ ಸಿನಿಮಾನ ತಗೊಂಡು ಭಾಳ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ. ಇವತ್ತು ಸೂಪರ್. ಕಪಾಲೆ ಟ್ಯಾಕ್ಸಿಗೆ ಎಲ್ಲರನ್ನೂ ಕರೆದು ಮಾತಾಡ್ತಾರೆ. ಖಂಡಿತ ಅಲ್ಲಿ ಕೂಡ ಆ ಮುಹೂರ್ತ ನಾನೇ ಕೊಟ್ಟಿರೋದು, ಯಾರಿಗೂ ಗೊತ್ತಿಲ್ಲ. ಆ ಓನರ್ ಪಪ್ಪ ನಂಗೆ ಡೈಲಿ ಬರೋರು. ಆ ಟೈಮನ್ನು ಒಡೆದು ಕಟ್ಟೋಕ್ಕೆ ಮುಹೂರ್ತ ಕೊಟ್ಟವನೇ ನಾನು. ತುಂಬ ಸರಿ ಅವ್ರ ಮನೆಗೆ ಊಟಕ್ಕೆ ಕರೆದು ನಂಗೆ ಹೋಗಿಲ್ಲ ನಾನು. ಬಹಳ ಮಿರಾಕಲ್. ನಂಗೆ ತುಂಬ ಅವ್ರ ಮದುವೆಗೆ ನಾನು ಹೋಗಿದ್ದೀನಿ. ಅವಾಗ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ನಾನೇ ನಿಂತು ಮದುವೆಗೆ ತಾಳಿ ಎತ್ಕೊಟ್ಟಿರೋದು ಅವ್ರ ಮಗನಿಗೆ. ಇದೆಲ್ಲ ಚಿಕ್ಕಮಗಳೂರಲ್ಲಿ ಮದುವೆ ಮಾಡಿಸಿದ್ದು. ಹುಡುಗಿ ಅಂಕಿತಾ ಅಂತ ಒಂದು ಹುಡುಗಿ. ಆ ಹುಡುಗಿ ನನ್ನ ಹತ್ರ ಜ್ಯೋತಿಷ್ಯ ಕೇಳಿದ್ರು. ಹುಡುಗಿ ಕೆಲಸ ಕೇಳಕ್ಕೆ ಬಂತ ಹುಡುಗಿ ಅಂಕಿತಾ ಅಂತ. ನೀನು ಸಖತ್ ಕೋಟ್ಯಾಧೀಶ್ವರ ಮದುವೆ ಆಗ್ತೀವಿ ಹೋಗು ಅಂತೀನಿ. ಏನು ಸೀನ್ ಗೊತ್ತಾ, ಹುಡುಗಿ ಹೆಸರೆಲ್ಲ ಚೇಂಜ್ ಮಾಡಿ ಅದೇ ಕಂಪ್ನಿ ಕೆಲಸಕ್ಕೆ ಹೋಗುತ್ತೆ. ಅಲ್ಲೇ ಮದುವೆ ಆಗ್ತಾರೆ. ಅವ್ರ ಅಪ್ಪ ಬಸ್ ಡ್ರೈವರು. ಅಪ್ಪ ಬಸ್ ಡ್ರೈವರ್ ಅದೇ ಆ ಚಿಕ್ಕಮಗಳೂರಿಗೆ ಹೋಗ್ತಾಯಿದ್ರೆ ಪಕ್ಕದಲ್ಲಿ ಬೆಂಚ್ ಕಾರಲ್ಲಿ ಮಗಳು ಹೋಗ್ತಾರೆ. ಏನು ಸೀನ್ ಇರುತ್ತೆ ನೋಡಿ. ಇದೆಲ್ಲ ಅವರೆಲ್ಲ ಏನು ಸರ್ ನೀವು ನಂಗೆ ಹೇಳ್ದಂಗೆ ಆಯಿತು ಅಂತ ಬಂದರು. ಆ ಮದುವೆಗೆ ನಾನೇ ಹೋಗಿ ನಿಂತು ತಾಳಿನ ಎತ್ಕೊಟ್ಟೆ. ಸೂಪರ್. ಹೇಳಿ ಗುರುಗಳೇ, ಈಗ 7, 16, 25 ಹೊರತುಪಡಿಸಿದ್ರೆ ಸೆಪ್ಟೆಂಬರ್ ಇದು ತುಂಬ ಡೇಂಜರ್ ಇರುತ್ತೆ. ಮತ್ತು ಯಾವಾಗಲೂ ಯಾರಿಗೂ ಗೊತ್ತಿಲ್ಲ ಸರ್, ಜ್ಯೋತಿಷ್ಯ ಇದೆಯಲ್ಲ ನಮ್ಮ ಲೈಫಲ್ಲಿ. ನಾನು ಕೆಟ್ಟ ನೋವುಕ್ಕೆ ಅವನೇ ಕಾರಣ, ನಾನು ಒಳ್ಳೆ ನೋವುಕ್ಕೆ ಅದೇ ಕಾರಣ ನಿಜವಾಗ್ಲೂ ಕೂಡ. ಆದರೆ ಇದೊಂದು ಹೇಳ್ತೀನಿ, ಯಾಕೆ ಗೊತ್ತಿಲ್ಲ, ಹೇಳ್ತೀನಿ. ನನ್ನ ಲೈಫಲ್ಲಿ ನಿಮ್ಮನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದೆ. ಅದು ಯಾಕಂತ ಗೊತ್ತಿಲ್ಲ. ತುಂಬ ದಿ ಬೆಸ್ಟ್. ನಾನು ಯಾವಾಗಲೂ ಬ್ಯಾಚುಲರೇ ನನ್ನ ಲೈಫಲ್ಲಿ. ನೀವು ಬ್ಯಾಚುಲರೇ. ನೀವು ಹೆಂಗೆ ಬ್ಯಾಚುಲರ್ ಗುರುಗಳೇ? ನಂಗೆ ಫ್ಯಾಮಿಲಿಯಲ್ಲಿ ಇರ್ಬೋದು, ಆದರೆ ನನ್ನ ವೃತ್ತಿ ಲೈಫ್ ಸ್ಟೈಲ್ ಬ್ಯಾಚುಲರ್ ಇರುತ್ತೆ ಫ್ಯಾಮಿಲಿಯಲ್ಲಿದ್ದರೂ ಕೂಡ. ಆದರೆ ನೀವು ಬ್ಯಾಚುಲರ್, ನಿಮ್ಮ ವೃತ್ತಿ ನಿಮ್ಮ ಕೈ ಹಿಡಿದಿತ್ತೆ. ನನಗೆ ಅಸ್ಟ್ರಾಲಜಿ ವೃತ್ತಿ ಸರ್. ನಾನೊಂದು ಹಳ್ಳಿ ಮರದಡಿ ಕೂತ್ಕೊಂಡ್ರೆ ಕೂಡ ನಾನು ಭೂಮಿ ಹೋಗ್ತೀನಿ. ನನಗಿರೋ ಆಡಿಯನ್ಸ್ ಹಂಗಿದೆ. ನನ್ನಂಥ ಸಬ್ಜೆಕ್ಟ್ ಇದೆ. ನಾನು ಸುಮ್ಮನೆ ಅವ್ರ ಮುಂದೆ ಹೋಗ್ತಾಯಿದ್ರು ಕೂಡ ಅವ್ರನ್ನ ಬೆನ್ನೋಗ್ಬಿಟ್ಟು ಜ್ಯೋತಿಷ ಹೇಳ್ತೀನಿ. ಮಕ್ಕನೇ ತೋರಿಸ್ಬೇಡಿ ಗುರು, ನೀನು ವಾಕ್ ಮಾಡ್ತಿದ್ಯಾ ಕರೆದ್ಬಿಡ್ತೀನಿ. ಗುರು ನೀನು ಬೆನ್ನ ಮೇಲೆ ಹಿಂಗಿದೆ, ಇಂತಿಂಥ ಗ್ರಹಗಳು ಹಿಂಗಿದೆ, ಹಿಂಗಿರ್ತೀನಿ. ಶಾಕ್ ಆಗ್ಬೇಕು, ಅವ್ನು ಆಚೆ ಬರಬೇಕು. 100% ಹೌದಲ್ವಾ ಅನ್ಬೇಕು. ಸಬ್ಜೆಕ್ಟ್ ನನ್ನ ಹತ್ರ ದೇವ್ರು ಕೊಟ್ಟವನೇ. ಹಾಗಾಗಿ ಭಗವಂತ ನಂಗೆ ತುಂಬ ಚೆನ್ನಾಗಿರೋ ಸಬ್ಜೆಕ್ಟು. ಸೆಪ್ಟೆಂಬರ್ ತಿಂಗಳು ನಾನು ತುಂಬ ಹೆದರ್ತಾ ಇದ್ದೀನಿ. ಅದು 7, 16, 25, 9, 18, 27 ತುಂಬ ಹೆದರ್ತೀನಿ. ಅದು ಬಿಟ್ಟರೆ ಇನ್ನೂ ಈ 8ನೇ ತಿಂಗಳಂತೂ ಇನ್ನೂ ಭಯ ಇದೆ. ಇನ್ನೂ ಮುಗ್ದಿಲ್ವಲ್ಲ ಏನಾಗ್ಬೋದು ಅಂತ. ಅದರಲ್ಲಿ ನರೇಂದ್ರ ಮೋದಿ ಅವರು 17ನೇ ತಾರೀಕು ಹುಟ್ಟಿದ್ದಾರೆ. ಅವರು ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡ್ತಾರೆ. ಅವರು ಕೂಡ 17ನೇ ತಾರೀಕು ಹುಟ್ಟಿರೋದು. ಈ ಥರ ಸಾಕಷ್ಟು ಆಘಾತಗಳು, ಒಂದಲ್ಲ ಎರಡಲ್ಲ, ತುಂಬ ಆಘಾತ ಆಗುತ್ತೆ. ಈಗ 9ನೇ ತಿಂಗಳಲ್ಲಿ ಒಬ್ಬ ಬಹಳ ದೊಡ್ಡ VIP ಕಳ್ಕೊತೀವಿ. ಹಾಸ್ಪಿಟ್ಲಾರು ಸೇರ್ತಾರೆ. ಏನೋ ಒಂದು ಅಂದರೆ ಸೇರಿ ಮುಂದಕ್ಕೆ ಹೋಗ್ಬೋದು. ಇವಾಗ ಡಾಕ್ಟ್ರು ಮುಂದಕ್ಕೆ ತಳ್ಬೋದು. ಒಟ್ಟಿನಲ್ಲಿ 9ನೇ ತಿಂಗಳು VIP ಹಾಸ್ಪಿಟಲ್ ಸೇರ್ತಾರೆ. ಓಕೆ. ಅದನ್ನು ಹೊರತುಪಡಿಸಿ ಪ್ರಾಕೃತಿಕವಾಗಿ ಅಂದರೆ ನಿಸರ್ಗದಲ್ಲಿ ಏನೇನು ಆಗ್ಬೋದು ಅಂತ ಅನಿಸುತ್ತೆ ನಿಮ್ಗೆ? ನನ್ನ ಒಂದು ಪ್ರಕಾರ ಜನ ಯಾರನ್ನು ನಂಬಲ್ಲ ಇನ್ನು. ಯಾಕೆ ಅನಿಸುತ್ತೆ ನಿಮಗೆ? ನಂಬಿಕೆ ಹೋಗಿತ್ತು. ಎಲ್ಲರೂ ಒಂಥರ ಮೊಬೈಲ್ ಇದೆಯಲ್ಲ, ಮಾತಾಡಿದ್ರು ಆನ್ ಮಾಡಿ ಇಟ್ಕೊಂಡಿರ್ತಾರೆ. ಅವನೇನು ಮಾತಾಡ್ತಾನೆ ಪಕ್ಕದಲ್ಲಿ ಅಂತ, ಆಮೇಲೆ ಹೋಗಿ ಕೇಳೋಣ ಅಂತಾರೆ. ಹಾಗಾಗಿ
ಎಲ್ಲ ಜನ ಅನುಮಾನದಲ್ಲೇ ನೋಡ್ತಾರೆ. ಆ? ಎಲ್ಲ ಅನುಮಾನದಲ್ಲೇ ನೋಡಂಗಾಗಿತ್ತು ಸಂಬಂಧ. ಎಲ್ಲ ಅನುಮಾನನೇ ಆಗಿತ್ತು. ತುಂಬ ಹೃದಯದಿಂದ ಮಾತಾಡೋರು, ಒಳ್ಳೆ ನಾಲ್ಗೆಯಿಂದ ಮಾತಾಡೋರು ಅವರೆಲ್ಲ ಕೆಟ್ಟವರಾಗ್ತಾರೆ. ಹ್ಮ್. ಯಾಕಂದರೆ ಅನುಮಾನದಿಂದ ಆಗ್ತಾಯಿದೆ. ಇವಾಗ ಎಲ್ಲರ ಮೊಬೈಲು ರೆಕಾರ್ಡ್ ಆಗ್ತಾಯಿದ್ದಾವೆ, ಎಲ್ಲರ ಮೊಬೈಲು ರೆಕಾರ್ಡ್ ಆಗ್ತಾಯಿದ್ದಾವೆ. ಅವ್ರಿಗೆ ಗೊತ್ತೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಬಿಟ್ಟಿರ್ತಾರೆ. ಆಮೇಲೆ ಹೋಗಿ ಮನೇಲಿ ಕೇಳಿಸ್ಕೊತಾರೆ ಏನೇನು ಮಾತಾಡೋದು. ಈ ಥರ ಎಲ್ಲ ಪ್ರಪಂಚ ನಡೀತಾ ಇದೆ. ಹಾಗಾಗಿ ಜನಗಳು ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ಜವಾಬ್ದಾರಿಗೆ ಮಾತಾಡಿ. ಯಾರನ್ನ ಬೈದು ಲಾಭ ಇಲ್ಲ, ಯಾರನ್ನ ಹೊಗಳಿದ್ರೂ ಲಾಭ ಇಲ್ಲ. ಒಳ್ಳೆಯವ್ರು ಅಂದ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ಬೇಕು. ಹ್ಮ್. ನೀವು ಹೇಳ್ತಾರಲ್ಲ, ಸರ್ ಅವ್ರ ವಿಷಯ ಬೇಡ, ನಾವು ಚೆನ್ನಾಗಿರೋಣ, ಅವ್ರ ವಿಷಯ ಬೇಡ, ಚೆನ್ನಾಗಿರೋಣ. ಈ ಸಖತ್ ಲಾಜಿಕ್. ಈ ಲಾಜಿಕ್ ನಾನು ತುಂಬ ಇಷ್ಟಪಡ್ತೀನಿ 100%. ಇಲ್ಲ ಮತ್ತೀಗ ಹತ್ರದಲ್ಲೇ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಹ್ಮ್. ಇದೆ. ಹೆಣ್ಮಕ್ಳಿಗೆ ಬಹಳ ಪ್ರಿಯ ಅದು ಹೌದು. ಹಬ್ಬ. ಅವತ್ತಿನ ದಿನಾನೇ ರಕ್ಷಾಬಂಧನನೂ ಬಂದಿದೆ. ಹೌದು. ಒಂದೇ ದಿನ ಹೆಣ್ಮಕ್ಳಿಗೆ ಎರಡೆರಡು ಹಬ್ಬ. ಹ್ಞೂ. ಆ, ಈ ಲಕ್ಷ್ಮಿ ಹಬ್ಬದಲ್ಲಿ ಯೂಶ್ವಲಿ ಪ್ರತಿಯೊಬ್ಬರು ಸಹಿತ ಒಂದು ಪೂಜಾ ವಿಧಾನ ಇರುತ್ತೆ. ಲಕ್ಷ್ಮಿನ ಕೂರಿಸ್ತಾರೆ, ಪೂಜೆ ಮಾಡ್ತಾರೆ, ಒಂದಿಷ್ಟು ಬಂಧು ಬಳಗನ ಕರೀತಾರೆ, ಸ್ನೇಹಿತರನ್ನ ಕರೀತಾರೆ, ಅಕ್ಕಪಕ್ಕದವ್ರನ್ನ ಕರೀತಾರೆ. ಯಾವ ತಪ್ಪುಗಳನ್ನು ಮಾಡಬಾರ್ದು ಹೆಣ್ಮಕ್ಳು ಈ ಹಬ್ಬದಲ್ಲಿ? ಅಂದರೆ ಯಾವ ಮಿಸ್ಟೇಕ್ಗಳನ್ನು ಮಾಡಬಾರ್ದು? ಇದು ಒಳ್ಳೆಯದಲ್ಲ, ಲಕ್ಷ್ಮಿಗೆ ಅದು ಪೂರಕ ಅಲ್ಲ ಅನ್ಸೋದಾದರೆ ಯಾವ ತಪ್ಪುಗಳನ್ನು ಮಾಡಬಾರ್ದು? ವರಮಹಾಲಕ್ಷ್ಮಿ ಹಬ್ಬ ಮಾಡೋ ದಿವಸ ವರಮಹಾಲಕ್ಷ್ಮಿ ಮಾಡ್ಬೇಕಾದ್ರೆ ಸೀರೆ ಉಡ್ಕೊಂಡು ಹೆಣ್ಮಕ್ಳು ಸೀರೆ ನಂಗೆ ಎತ್ತಿಂಗ್ ಸಿಗಿಸ್ಕೊತಾರೆ. ಒಂದು ಆಫನ್ನ ಕರೆಕ್ಟ್ ಸಿಗಿಸ್ಕೊತಾರೆ, ಕರೆಕ್ಟ್. ಸರಿಗು ಸೆರಗನ್ನ ಸಿಗಿಸ್ಕೊತಾರೆ. ಹಿಂಗೆ ಆಫನ್ನ ಯಾರ ಮೇಲೆ ವರಮಹಾಲಕ್ಷ್ಮಿ ಸಿಗಿಸ್ಕೊಂಡು ಮಾಡ್ತಾರೋ ಅವ್ರ ಮನೆ ಲಕ್ಷ್ಮಿ ನಿಲ್ದಲ್ಲೇ ಓಡೋಯ್ತಾರೆ. ಫಲ ಆಗಲ್ಲ. ಯಾವುದೇ ಕಾರಣಕ್ಕೂ ಇನ್ನು 5 ವರ್ಷ ವರಮಹಾಲಕ್ಷ್ಮಿ ಮಾಡಿರೋ ಅವ್ರ ಮೇಲೆ ಸಾಲ್ಗಾರ ಆಗ್ತಾರೆ. ಹೌದಾ? ಅದನ್ನು ದಯವಿಟ್ಟು ಸೀರೆ ಉಡ್ಕೊಂಡ್ಮೇಲೆ ಎತ್ತಿ ಮತ್ತೆ ಸಿಗಿಸ್ಕೋಬಾರ್ದು. ಇದನ್ನು ದಯವಿಟ್ಟು ಮಾಡಬಾರ್ದು. ಮತ್ತು ಎಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರನ್ನ ಎಲ್ಲ ಅಲಂಕಾರ ಮಾಡೋಕ್ಕೆ ನೈಟಿಲೆಲ್ಲ ಬಂದು ಮಾಡಬಾರ್ದು. ದೇವ್ರನ್ನ ಅಲಂಕಾರ ಮಾಡೋಕ್ಕೂ ಕೂಡ ನೀವು ಅಲಂಕಾರ ಮಾಡಬೇಕಾದ್ರೇನೆ ಸಂಪೂರ್ಣವಾಗಿ ಶುದ್ಧವಾಗಿ ಮಾಡಬೇಕು. ಶುದ್ಧವಾಗಿ ಮಾಡಬೇಕು, ನೀವು ಸಂತೋಷಕ್ಕೆ ಮಾಡಬೇಕು. ಅಲಂಕಾರ ನೈಟಿ ಹಾಕೊಂಡು ಸ್ನಾನ ಮಾಡ್ದೇನೆ ಮಾಡ್ಬಿಡೋದು, ಆಮೇಲೆ ಬಂದು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋದು, ಹಂಗೆ ಆಗ್ಬಾರ್ದು. ಸ್ನಾನ ಮಾಡಿ ನೈಟ್ ಹಾಕೇ ಬಿಡ್ತಾರೆ, ಅಷ್ಟಮೂರ್ತಿ ಕುಂಕುಮ ಮುಟ್ಬಿಡ್ತೀವಿ ಅಂತ. ಆ ದೇವ್ರು ಕೂಡ ಲಕ್ಷ್ಮಿ ಶಾಕ್ ಆಗಬೇಕು, ನನಗಿಂತ ಚೆನ್ನಾಗಿದ್ದಾರೆ ಇವಳು, ಏನಪ್ಪ ಎಷ್ಟು ಸುಂದರವಾಗಿದ್ದಾಳೆ, ನನ್ನನ್ನು ಈ ಥರ ಒಂಥರ ಒಂದು ಒಳ್ಳೆ ಪರಿಮಳ ಬೇಡವಾ ದೇವ್ರಿಗೆ ಹತ್ರ ನಿಂತ್ಕೊಂಡಾಗ? ಒಂದು ಒಳ್ಳೆ ಪರಿಮಳ ಯಾಕೆ ಅನ್ನೋದನ್ನ ಒಳ್ಳೆ ಸೀರೆ ಉಡ್ಕೊಂಡು ದೇವ್ರಿಗೆ ಅಲಂಕಾರ ಮಾಡಬೇಕು. ಅದೇ ರೀತಿಲಿ ಅವತ್ತು ಯಾರೂ ಕೂಡ ಹೆಣ್ಮಕ್ಳು ಸೀರೆಯನ್ನು ದಯವಿಟ್ಟು ಸಿಗಿಸ್ಕೋಬಾರ್ದು, ಸೆರಗೆ ಸಿಗಿಸ್ಕೋಬಾರ್ದು. ಇದೊಂದು ದೊಡ್ಡ ಪಾಯಿಂಟ್ಸ್ನ. ಮತ್ತು ಮನೆಗೆ ಅವತ್ತು ವಿಳ್ಯದೆಲೆ ಹಾರ ಕನ್ಫರ್ಮಾಗಿ ಹಾಕ್ಬೇಕು. ಇವತ್ತು ವಿಳ್ಯದೆಲೆ ಹಾರ ಹಾಕಬೇಕು. ಮಹಾಲಕ್ಷ್ಮಿ ವಿಳ್ಯದೆಲೆ ಹಾರನ ಹಾಕಬೇಕು. ತೊಟ್ಟಲ್ಲಿ ಅವಳು ವಾಸ ಮಾಡ್ತಾಳೆ. ಮಾವಿನೆಲೆ ಹಾಕೋದು ಸಹಜ ಎಲ್ಲ ಕಡೆ, ಮಾವಿನ ತೋರಣ. ವಿಳ್ಯದೆಲೆನೇ ಹಾಕ್ಬೇಕು ಮನೆಗೆ ಎಲ್ಲರೂ ವಿಳ್ಯದೆಲೆ ಹಾಕ್ಬೇಕು. ತುಂಬ ದೊಡ್ಡ ಪಾಸಿಟಿವ್, ಸಖತ್ ದೊಡ್ಡ ಪಾಸಿಟಿವ್. ಅವತ್ತೇನಾದ್ರು ನಿಮ್ಮ ಮನೆಗೆ ಬೆಕ್ಕು ನಿಮ್ಮ ಮನೆಗೆ ಬಂದರೆ ಕೋಟ್ಯಾಧೀಶ್ವರ ಆಗ್ತೀರ. ಆ ಮನೆಗೆ ಗೊತ್ತಿದ್ದಲ್ಲ, ಹೌದಾ? ನಿಮ್ಮ ಮನೆಗೆ ಬಂದರೆ ಇಲ್ಲ ನಿಮ್ಮನೆ ಬೇಕೆ ಪೂಜೆ ಮಾಡೋ ಟೈಮಲ್ಲಿ ಬಂದು ಕೂತ್ಕೊಂಡು ನೀವು ಪುಣ್ಯ ಮಾಡಿದ್ರೆ. ಈ ಕ್ಯಾಟ್ ವಾಕ್ ಅನ್ನೋದು ಎಲ್ಲರಿಗೂ ಫೇಮಸ್ ವಾಕ್. ಅಂದರೆ ಶುಕ್ರಗ್ರಹನ ವಾಹನ, ಇಂದ್ರ ಪದವಿಲಿ ಇರುತ್ತದು. ಕ್ಯಾಟ್ ವಾಕ್ ಈ ಸಖತ್ ಪವರ್ಫುಲ್. ಅದು ಬೆಕ್ಕು ಬಂದರೆ ತುಂಬ ದೊಡ್ಡ ಪಾಸಿಟಿವ್. ಕಂಡರ್ ಮನೆ ಬೆಕ್ಕು ಬಂದರೂ ಪಾಸಿಟಿವ್. ನಿಮ್ಮನೆ ಬೆಕ್ಕು ನಿಮ್ಮ ಜೊತೆ ಹ್ಯಾಪಿಯಾಗಿದ್ರು ಖುಷಿಯಾಗಿರುತ್ತೆ, ಭಾಳ ಅದ್ಭುತವಾಗಿರುತ್ತದೆ. ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ. ಮತ್ತು ಒಳ್ಳೆ ಕಲರ್ಸನ್ನು, ಒಳ್ಳೆ ಟೈಮು. ಜ್ಯೋತಿಷ್ಯದಲ್ಲಿ ಮುಹೂರ್ತ ಏನು ಬೇಕಾದ್ರೂ ಮಾಡುತ್ತೆ. ನಾನು ನೋಡಿರೋ ಪ್ರಕಾರ ಇದು ಅದ್ಭುತವಾದ ಮುಹೂರ್ತಗಳು. ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಬಂದಂಗೆ ಈ ಸರಿ ಒಳ್ಳೆ ಮುಹೂರ್ತ ಬಂದಂಗೆ ನಮ್ಮ ಇಷ್ಟಿಲ್ಲಿ ಯಾವತ್ತು ಹೌದಾ? ನನ್ನ ಇಷ್ಟು ವರ್ಷದಲ್ಲಿ ನಾನು ನೋಡಿಲ್ಲ. ಹೆಣ್ಮಕ್ಳು ಯೂಶ್ವಲಿ ಸೀರೆಗಳು ನೋಡ್ತಾರೆ ಆ ಹಬ್ಬದಲ್ಲಿ. ನಿಮ್ಮ ಪ್ರಕಾರ ಲಕ್ಷ್ಮಿಗೆ ಪ್ರಿಯವಾದ ಅಥವಾ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ಈ ತಿಂಗಳಲ್ಲಿ, ಈ ವರ್ಷದಲ್ಲಿ ಯಾವ ಕಲರ್ ಸ್ಯಾರಿಯನ್ನು ಉಟ್ಟು ಪೂಜೆ ಕೂತ್ರೆ ಒಳ್ಳೇದು ಅಂತ ನಿಮ್ಗೆ ಅನಿಸುತ್ತೆ? ನಾನು ಈ ಸರಿ ನ್ಯೂಮರಾಜಿ ಪ್ರಕಾರ ಬಣ್ಣ ಕೊಟ್ಟಿಲ್ಲ. ನಾನು ನ್ಯೂಮರಾಜಿ ಫಾಲೋ ಮಾಡಿಲ್ಲ ಈ ಸರಿ. ನ್ಯೂಮರಾಜಿ ನಾನು ಫಾಲೋ ಮಾಡಿಲ್ಲ. ನಾನು ಓನ್ಲಿ ಅಸ್ಟ್ರಾಲಜಿ ಮಾಡಿದ್ದೀನಿ. ನಾನು ಕೇಶವ ಇರ್ತೇನೆ. ನಾವಿಬ್ಬರು ಜನರಲ್ಲಾಗಿ ಮಾತಾಡ್ತೀವಿ. ಕ್ರಿಕೆಟ್ ಮಾತಾಡ್ಬೇಕಾರೆ ಅವನು ಇದು ಗೆಲ್ತಾನೆ ಅಂತಾನೆ, ಮಗ ಈ ಥ್ರೆಡ್ಡಲ್ಲಿ ಇವನು ಗೆಲ್ತಾನೆ, ಇವನೇ ಬಂದು ಮ್ಯಾಚ್ ಗೆಲ್ಲಿಸ್ತಾನೆ ಅಂತ ಹೇಳ್ತೀನಿ, ಶಾಕ್ ಆಗ್ಬಿಡ್ತಾನೆ. ಹಂಗೆ ಈ ಸರಿ ನನ್ನ ಕಾನ್ಸೆಪ್ಟ್ ಪೂರ್ತಿ ವರಮಹಾಲಕ್ಷ್ಮಿ ಹಬ್ಬ ನ್ಯೂಮರಾಜಿ ನಾನು ಟಚ್ಚೇ ಮಾಡಿಲ್ಲ. ಓನ್ಲಿ ಅಸ್ಟ್ರಾಲಜಿ ಕೈ ಮುಗಿಬೇಕು. ನಾನು ಹೇಳಿ ಟೈಮಲ್ಲಿ ಕೊಟ್ಟಿರೋ ಮುಹೂರ್ತವನ್ನು ಯಾರು ಮಾಡಿದರೆ ಅವ್ರ ಮನೇಲಿ ಕೋರ್ಟು, ಕೇಸು, ಫೈನಾನ್ಸ್ ಪ್ರಾಬ್ಲಮ್ ಎಲ್ಲ ರಿಚ್ ಆಗುತ್ತೆ. ಜೀವಾದಿ ಶಿಕ್ಷೆ ಆದವ್ರಿಗೆಲ್ಲ ವರಮಹಾಲಕ್ಷ್ಮಿ ಮಾಡಿ ಬರ್ತಾರಂತ ಕೇಳಿ ಏನೋ ಒದ್ದಾಡ್ತಾ ಇರ್ತಾರಲ್ಲ, ಹೌದು, ಒದ್ದಾಡೋರಿಗೆ, ಸ್ಟ್ರಗಲ್ ಮಾಡ್ತಾ ಇರೋರಿಗೆ ಏನೋ ಒಂದು ಒಳ್ಳೇದು. ಸ್ನಾನ ಮಾಡೋರಿಗೆ ಸೋಪ್ ಕೊಡ್ಬೋದು, ಮಳ್ಳೆ ಕೊಟ್ಬಿಟ್ರೆ ರಕ್ತ ಕಿತ್ಕೊಂಡ್ಬಿಡುತ್ತೆ. ಹಂಗೆ ಆಗಬಾರ್ದು ಜನ ಆ ಥರ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ತುಂಬ ಬ್ಯೂಟಿಫುಲ್ ಆಗಿದೆ. ನನ್ನ ಲೈಫಲ್ಲಿ ಈ ಸರಿ ನನ್ನಷ್ಟು ಸಂತೋಷ ಹಬ್ಬ ಯಾರೂ ಮಾಡಲ್ವೇನೋ. ನಾನು ತುಂಬ ಚೆನ್ನಾಗಿ ಮಾಡ್ತೀನಿ, ತುಂಬ ಅದ್ಭುತ. ನಮ್ಮ ವೈಫಿಗೆ ಹೇಳಿದೆ ಪುರೋಹಿತರು ಕರೆಸ್ಲಾ ಅಂತ.
ಭಾಳ ಇರಿ ಅಂದರು, ಇನ್ನೂ ಟೈಮ್ ಇದೆ ಅಂತ. ನಾನು ಜನರಲ್ಲಾಗಿ ಮದುರೆಯಿಂದ ಹೂ ತರಿಸ್ತೀನಿ. ಬಟ್ ಈ ಸಲ 28ನೇ ತಾರೀಕಿಗೆ ನೀವೇ ಇಲ್ಲಿ ಇರಲ್ವಲ್ಲ, ಬಾಂಬೆಗೆ ಹೋಗಿರ್ತೀರಲ್ಲ. ವರಮಹಾಲಕ್ಷ್ಮಿ ಹಬ್ಬ ನೋಡಬೇಕು ಪಾಪ, ನನ್ನೊಂದು ಒಪಿನಿಯನ್. ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಈ ಸಲದ ವರಮಹಾಲಕ್ಷ್ಮಿ ಹಬ್ಬದ ಮುಹೂರ್ತ ತುಂಬ ಚೆನ್ನಾಗಿದೆ. ಯಾರೇ ಮನಸ್ಫೂರ್ತಿಯಾಗಿ ನೈಟಿ ಹಾಕೊಳ್ಳದೆ ಒಳ್ಳೆ ರೀತಿಲಿ ಪೂಜೆ ಮಾಡಿ ದೇವಿಯನ್ನು ಒಲಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ, ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತೀರ. ನಿಜವಲ್ಲ, ಮುಹೂರ್ತ ಬಂದು ಒಂದೊಂದು ಮುಹೂರ್ತನೂ ಕೂಡ ಡಿಸ್ಟರ್ಬ್ ಮಾಡುತ್ತೆ. ಹಬ್ಬ ಚೆನ್ನಾಗಿ ಬಂದಿರೋದಲ್ಲ, ಮುಹೂರ್ತ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಬ್ಬ ಒಂದು ಸಲ ಇರುತ್ತೆ, ನೆಗೆಟಿವ್ ಮುಹೂರ್ತ ಮಾಡಿದ್ರೆ ನೆಗೆಟಿವ್ನೂ ಆಗುತ್ತೆ. ಇಂಥ ಗಳಿಗೆಲೇ ಮಾಡಬೇಕು ಅಂತ ಇದೆ ಹೌದಾ? ಗ್ರಹಗಳು, ಆ ಗಳಿಗೆಯಲ್ಲಿ ಮಾಡಬೇಕು. ಯಾವುದಾದ್ರೂ ಗಳಿಗೆಯಲ್ಲಿ ಮಾಡೋಕ್ಕಾಗಲ್ಲ 100%. ಈಗ ಗುರುಗಳೇ, ದುಡ್ಡಿದ್ದವರು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಮ್ಮ ಹತ್ರ ಇರೋ ದುಡ್ಡುಗಳನ್ನೆಲ್ಲ ಜೋಡಿಸಿ ಪೋಣಿಸಿ 4 ಜನನ ಕರೆದು ಊಟ ಹಾಕಿ ಅವ್ರಿಗೆ ಸೀರೆ ಕೊಟ್ಟು ಮತ್ತೊಂದು ಕೊಟ್ಟು ಹಬ್ಬ ಮಾಡ್ತಾರೆ. ಈಗೊಬ್ಬ ಬಡವನಿಗೂ ಆಸೆ, ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು. ತುಂಬ ಸಿಂಪಲ್ಲಾಗಿ ಅಂತಂದರೆ ವರಮಹಾಲಕ್ಷ್ಮಿಯನ್ನು, ಲಕ್ಷ್ಮಿಯನ್ನು ಮೆಚ್ಚಿಸ್ಕೋಬೇಕು ಅಂದರೆ ಅವ್ರು ಯಾವ ಥರ ಆ ಹಬ್ಬವನ್ನು ಆಚರಿಸ್ಬೋದು ನಿಮ್ಮ ಪ್ರಕಾರ? ನೀವು ಹೇಳೋ ಪ್ರಕಾರ ಅದ್ಧೂರಿ ಇಲ್ಲ, ಆಡಂಬರ ಇಲ್ಲ. ನಾನೊಬ್ಬ ಬಡವ, ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವನು, ನನಗೂ ವರಮಹಾಲಕ್ಷ್ಮಿಯನ್ನು ಹೋಲಿಸ್ಕೊಳ್ಬೇಕು, ನನಗೂ ಅವಳು ಪೂಜೆ ಮಾಡಬೇಕು ಅಂತ ಆಸೆ. ಹೇಗೆ ಮಾಡ್ಬೋದು ಸರ್? ಒಂದು ಹೇಳ್ತೀನಿ ನೋಡಿ ಸರ್, ದೇವರೇನು ಅಣ್ಣೆ ಕೇಳಲ್ಲ ಸರ್, ಅಣ್ಣೆ ಕೇಳಲ್ಲ. ನೀವು ಒಬ್ಬ ಬಡವಾದನು ಒಂದು ಚೆಂಬು ನೀರಿಟ್ಬಿಟ್ಟು ಆ ಒಂದು ಟೈಮಲ್ಲಿ, ಇಲ್ಲ ಅವತ್ತಿನ ದಿವಸ ನಿಮ್ಮ ಇಷ್ಟ ಏನೋ ಮಾಡಿ ಚೆಮ್ಮಲ್ಲಿ ಇಟ್ಟಿದ್ದು ನೀವು ತಿನ್ನೋ ತರಕಾರಿ ಇಟ್ಟು ಕೂಡ ಪೂಜೆ ಮಾಡೋದು ದೇವ್ರು ಒಪ್ಕೊಳ್ತಾನೆ. ಹೌದಾ? ನಿಮ್ಮ ತರಕಾರಿ ಇಟ್ಟು ಕೂಡ ಮಾಡಿ. ಇವತ್ತು ಗಣೇಶನಿಗೆ ಸರ್ ನೀವು ತರಕಾರಿ ಎಲ್ಲ ಅಲಂಕಾರ ಮಾಡ್ತಾರೆ, ಹೌದು, ಹಣ್ಣೆ ಇಡಲ್ಲ ಸರ್. ನಾನು ಮೊನ್ನೆ ನನ್ನ ಫೇವ್ರೆಟ್ ಸಿದ್ದಿಕ್ ಕಬಾಬ್ ಫೇಮಸ್ಸು, ಸಿದ್ದಿಕ್ ನಾನು ತುಂಬ ಇಷ್ಟಪಡ್ತೀನಿ. ನಾನು ಕೇಶವನ್ ಕೇಳಿದೆ, ಕೇಶವ ಇದು ಯಾವ ಧರ್ಮದ ನೇಮ್ಲ ಅಂದೆ. ನಾನು ಶಾಕ್ ಆಯಿತು. ನಾನು ಜನರಲ್ಲ ಕೇಳ್ತೀನಿ, ಸಿದ್ದಿ ಅನ್ನೋದು ನಾವು ಗಣೇಶನ ನೇಮ್, ಆದರೆ ಮುಸ್ಲಿಮ್ಸರು ಸಿದ್ದಿಕ್ ಕಬಾಬ್ ಅಂತ ಇಟ್ಟಿದ್ದಾರೆ. ಏನು ಲಾಜಿಕ್ ಇದೆ ಇದು ಅಂತ ನೋಡಿದೆ. ಏನಲ್ಲಿ ಸಿದ್ದಿಕ್ ಅಲ್ಲ, ನಾವು ಅದನ್ನು ವಿದ್ದಿಕ್ ಅಂತಲೇ ಇಡ್ಬೋದಲ್ಲ. ಕರೆಕ್ಟ್. ಲಾಜಿಕ್ ಶಾಕ್ ಆಗೋದು. ಬೆಂಗಳೂರಲ್ಲಿ ಟಾಪ್ ಚಿಕನ್ ಹೋಟ್ಲು, ಮಟನ್ ಹೋಟ್ಲು, ಅವ್ರ ಮುಂದೆ ವ್ಯಾಪಾರ ಮಾಡೋಕ್ಕಾಗಲ್ಲ. ನನ್ನ ಫೇವ್ರೇಟ್ 25 ವರ್ಷದಿಂದ ಹೋಟ್ಲು ಗೋಲ್ಸ್ ಪಾರ್ಕಲ್ಲಿ, ಅಷ್ಟು ಫೇಮಸ್. ನೀವು ಬೇಕಾದ್ರೆ ತಿನ್ನೋಡಿ. ಚಿಕನ್ ಲೆಗ್ ಪೀಸ್ ಎಕ್ಸ್ಟ್ರಾರ್ಡ್ನರಿ, ಗ್ರಿಲ್ ಎಕ್ಸ್ಟ್ರಾರ್ಡ್ನರಿ, ರೈಟ್ ಮಾತ್ರ ಭಾಳ ಕಮ್ಮಿ. ಫುಟ್ಪಾತಲ್ಲೂ ಕೂಡ ರೈಟ್ ಕೊಡೋಕ್ಕಲ್ಲ, ಆ ಕ್ವಾಲಿಟಿ 5 ಸ್ಟಾರ್ ಹೋಟ್ಲು ಕ್ವಾಲಿಟಿ ಕೊಡೋಕ್ಕಾಗಲ್ಲ, ಫುಟ್ಪಾತಲ್ಲೂ ಕೂಡ ಕಮ್ಮಿ ರೇಟಿಗೆ ಕೊಡೋಕ್ಕಾಗಲ್ಲ. ಕಮ್ಮಿಲ್ಲ ಮಾಡ್ತಿದ್ದೆಪ್ಪ ತಳ್ಳಗಡಿಲ್ಲ ಅಂದ್ರೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ನೇಮ್ ಇಂಪಾರ್ಟೆಂಟಾ, ಊಟ ಇಂಪಾರ್ಟೆಂಟ್ ಅಂತಲ್ಲ. ವರಮಹಾಲಕ್ಷ್ಮಿ ಹಬ್ಬ ಈ ಸರಿ ನನ್ನ ಹತ್ರ ಯಾರೆಲ್ಲ ಮುಹೂರ್ತ ಎಸ್ಕಿದ್ರೆ ಅದು ದೇವರೇ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ನನ್ನ ಕರೆ ಸಿಕ್ಕಿದ್ರೆ ಅವ್ರ ಕಷ್ಟ ಪರಿಹಾರ ಆಗುತ್ತೆ. ನನ್ನ ಕರೆ ಸಿಕ್ಕಿದರೆ ಅದರಲ್ಲಿ ಈ ಸರಿ ಒಂದು ಒಳ್ಳೆ ಹೂವನ್ನ ಸೆಲೆಕ್ಷನ್ ಮಾಡಿದ್ದೀನಿ. ಆ ಹೂವಿಲ್ಲಿ ಯಾರು ನೋಡೇ ಇರಲ್ಲ. ಆ ಹೂವು ಮಿನಿಮಮ್ 5 ವರ್ಷ ಆದರೂ ಸ್ಮೆಲ್ ಬರುತ್ತೆ. ಆಮೇಲೆ 5 ವರ್ಷ ಇಟ್ಕಿದ್ರು ಸ್ಮೆಲ್ ಬರುತ್ತೆ. ಹೌದಾ? ಒಣಗಿದ ಮೇಲೂ ಆ ಹೂವೇ ಒಣಗಿದ ಮೇಲೂ ಬರುತ್ತೆ. ಆ ಹೂವೇ ಯಾರು ನೋಡಿರಲ್ಲ. ಇಲ್ಲಿ ಕಮ್ಮಿ ನೋಡಿರೋದು ಆ ಹೂವನ್ನ. ಎಲ್ಲಿ ಸಿಗುತ್ತೆ ಗುರುಗಳೇ ಅದು? ಸಿಗುತ್ತೆ, ನೀವು ಹೋಗಿ ಅದನ್ನು ಕೇಳಬೇಕು. ಹೌದಾ? ನಾನು ತಿಳಿದ ಮಟ್ಟಿಗೆ ಮಧುರೆ ಮೀನಾಕ್ಷಿ ಟೆಂಪಲ್ಗೆ ಅದು ಬೇಕೇ ಬೇಕು. ಆ ಹೂವು ಮೀನಾಕ್ಷಿಗೆ ಆ ಹೂವು ಬೇಕೇ ಬೇಕು. ಏನು ಗಮ್ಮನ ತಿಂದರೆ ಯಪ್ಪ, ನಿಮ್ಮ ಜಾಬಲ್ಲಿ ಇಟ್ಕೊಬಿಟ್ರೆ ಯಾವ ಸೆಂಟ್ ಬೇಕಾಗಿಲ್ಲ. ಸುಮ್ಮನೆ ನಿಮ್ಮ ಬೀರಲ್ಲಿ ಇಟ್ಕೋಬೋದು ಅದನ್ನು. ಅದಾದಮೇಲೆ ಅಷ್ಟು ವೈಬ್ರೇಷನ್ ಇದೆ. ಮತ್ತು ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಸಿಂಪಲ್ ಆಗಿ ನೀವು ಹೇಳೋ ಪ್ರಕಾರ ಹಣ್ಣು ಹಂಪಲು ಕೊಟ್ಟೆ ಲಕ್ಷ್ಮಿಯನ್ನು ಮೆಚ್ಚಿಸ್ಕೋಬೇಕು ಅಂತಿಲ್ಲ. ಒಂದು ಚೊಂಬಲ್ಲಿ ನೀರಿಟ್ಟು ತರಕಾರಿಯನ್ನಿಟ್ಟು ನಿಮ್ಮ ಮನಪೂರ್ವಕವಾಗಿ ಅವಳ ಹತ್ರ ಬೇಡ್ಕೊಂಡ್ರು ಅವಳು ಒಲಿತಾಳೆ ಅಂತ. ಹೌದು, ಆ ಟೈಮು ಆ ಗಳಿಗೆನ. ಮತ್ತು ದಯವಿಟ್ಟು ಹೇಳ್ತಿದ್ದೀನಿ, ತುಂಬ ಜನ ದುಡ್ಡನ್ನು ಮತ್ತು ಕಾಯಿನ್ಸ್ನೆಲ್ಲ ಇಟ್ಟು ಹೊರಗಡೆ ಇಟ್ಟು ದಿಷ್ಟಿ ಹಾಕ್ಸ್ಬೇಡಿ. ಹೌದಾ? ಅದು ದಿಷ್ಟಿ ಆಗುತ್ತೆ. ಬಂದವರು ಯಾರೇನೋ ಅದನ್ನು ಮೆಚ್ಕೊಂಡೇನು ಹೋಗಲ್ಲ, ಯಾರೂ ಹೋಗಲ್ಲ. ಅದನ್ನು ದಯವಿಟ್ಟು ಮಾಡಬೇಡಿ, ಮಾಡಬಾರ್ದಾ? ಅದನ್ನು ಮಾಡಬೇಡಿ. ದೇವ್ರಿಗೆ ಏನು ಬೇಕಾದ್ರೆ ಒಂದು ಬಟ್ಟಲಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ಎತ್ತಿಟ್ಟು ಕೇಳಿ. ಅವಳೇ ಕೊಟ್ಟಿದ್ದನ್ನು ಅವಳೆ ಎದುರುಗಡೆ ಇಟ್ಟು ಶೋಕಿ ಮಾಡೋದೇನು ಅಂತೀರಾ? ಬೇಡ ಸರ್. ನರೇಂದ್ರ ಮೋದಿ ನಾಳೆಗೆ ಒಂದು ದಿವಸ ನೋಟ್ ಬ್ಯಾನ್ ಮಾಡಿ ಅದೆಲ್ಲ ಹೋಗ್ತವೆ. ನಾಳೆ ಕಾಯಿನ್ಸ್ ಇಲ್ಲ, ನೋಟ್ ಇಲ್ಲ ಅಂದರೆ ಮುಗೀತು. ದೇವ್ರಿಗೆ ಇದೆಯಾ ನಿಮ್ಮಲ್ಲಿರೋ ಒಡವೆನ? ಈ ಸರಿ ಒಂದು ಪ್ಲ್ಯಾನ್ ಮಾಡ್ಕೊಳ ಮಾಡಿದ್ದೀನಿ. ನಿಮ್ಮ ಒಡವೆನ ದೇವ್ರಿಗೆ ಹಾಕಿ ಇನ್ನು ಉಳಿದಿದ್ದು ಹೆಂಗೆ ಇಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಹೌದಾ? ಸಖತ್ ಪ್ಲ್ಯಾನ್ ಮಾಡಿದ್ದೀನಿ. ಸಾಕಷ್ಟು ಜನ ಇಲ್ಲೇನಾಗುತ್ತೆ, ವರಮಹಾಲಕ್ಷ್ಮಿನ ನನ್ನ ಕಾನ್ಸೆಪ್ಟ್ ಅದು. ಇಷ್ಟು ವರ್ಷದಿಂದ ನಾನು ತಗೊಬಂದಿದ್ದು ನಾನು ತಗೊಬಂದು ಇದೇ ಟೈಮಲ್ಲಿ ಮಾಡಿ ಅಂತೇಳಿ ನಾನು ಮಾಡಿದ್ದೀನಿ. ಅದು ನನಗೆ ಒಲ್ದು ಬೈತೆ. ತುಂಬ ಜನ ನಂಗೆ ರೆಗ್ಯುಲರ್ ಆಡಿಯನ್ಸ್ ಅದಕ್ಕೆ ಇದ್ದಾರೆ, ಅಭಿಮಾನಿಗಳಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬನ ರೆಗ್ಯುಲರ್ ಆ ಟೈಮಿಗೆ ನಂಗೆ ಒಂದು ದಿವಸ ಫೋನ್ ಬರುತ್ತೆ, ವರ್ಷಕ್ಕೆ ಒಂದು ಸರಿ, ಸರ್ ಟೈಮ್ ಕೊಡಿ ಸರ್ ಅಂತ. ಅದೊಂದು ಗೌರವ, ಅದೊಂದು ನಿಜವಾಗ್ಲೂ ಕೂಡ. ನನ್ನ ಮನೇಲೂ ಕೂಡ ಶಿವಮೊಗ್ಗದಲ್ಲಿ ಒಬ್ಬರು ಇನ್ಸ್ಪೆಕ್ಟ್ರು ಭಾಳ ಅದ್ಭುತವಾಗಿ, ಅವ್ರ ಮಗಳು ಅವ್ರ ಇನ್ಸ್ಪೆಕ್ಟ್ರ್ ಮದುವೆ ಹಾಕೊಂಡ್ರೆ ನಂಗೆ ಆರ್ಯವರ್ಧನ್ ಹೇಳಿದ್ರೆ ಒಪ್ಕೋತೀನಿ ಅಂತ. ಅವ್ರು ಹೇಳ್ತಾರೆ, ಇನ್ಸ್ಪೆಕ್ಟ್ರ್ ಬಂದು ನನ್ನ ಆಫೀಸಲ್ಲಿ,
ಸರ್ ಆ ಹುಡುಗಿ ನಿಮ್ಮನ್ನು ಅಷ್ಟು ನಂಬಿತೆ, ನೀವು ಒಂದು ಮಾತು ಹೇಳಿ ಸರ್, ನಾನು ಮದುವೆ ಆಗ್ಬೇಕು, ನೀವು ಹೇಳಿದ್ರೆ ಮದುವೆ ಆಗುತ್ತೆ ಅಂತ. ಹಂಗೆಲ್ಲ ಆಗಲ್ಲ ಸರ್ ಅಸ್ಟ್ರಾಲಜಿ, ನೀವು ಜಾತಕ ಕೊಡಿ, ಓಕೆ ಆದರೆ ಮಾತ್ರ ಹೇಳ್ತೀನಿ, ಆದರೆ ಇಲ್ಲ ಅಂತ ಹೇಳ್ತೀನಿ ಅಂತ. ಅದು ಜಾತಕ ನೋಡಿದಾಗ ಓಕೆ ಆಯಿತು. ಪಾಪ ಅವನು ನಮ್ಮ ಬಿಲ್ಡಿಂಗ್ ಮಗಳಿಂದ ಫೋನ್ ಮಾಡಿ ಲೈನ್ಗೆ ಹಾಕಿ ನಮ್ಮ ಫ್ರೆಂಡ್ಸ್ ಕಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ಕಲಸಿಪಳ್ಳಿ ಇನ್ಸ್ಪೆಕ್ಟ್ರನ್ನ ಇಲ್ಲಿಗೆ ಕಳಿಸಿ ನಮ್ಮ ಬಿಲ್ಡಿಂಗ್ ಮೇಲೆ ಆ ಇನ್ಸ್ಪೆಕ್ಟ್ರ್ ನಿಂತ್ಕೊಂಡು ಆ ಹುಡುಗಿ ಶಿವಮೊಗ್ಗದಿಂದ ಮಾತಾಡ್ತೈತೆ, ನಾನು ಡ್ಯೂಟಿಲಿದ್ದೀನಿ, ನನ್ನ ಫ್ರೆಂಡ್ ಹೋಗಿ ಹೇಳ್ತಾನೆ ಅಂತ ಮ್ಯಾಚಿಂಗ್ ಆಗ್ತೈತೆ, ಫೋನ್ ಮಾಡ್ತಾನೆ ಲೈನ್ಗೆ ಹಾಕ್ಲಾ ನನ್ನ ಫ್ರೆಂಡ್ ಅಂತ. ಇವತ್ತು ಮದುವೆಯಾಗಿ ಮಕ್ಕಳಾಗಿ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫೋನ್ ಮಾಡಿದ್ರು. ಫಸ್ಟ್ ಫೋನ್ ಒಂದು ವರ್ಷಕ್ಕೆ ಒಂದು ಫೋನ್ ಬರ್ತದೆ. ಈ ಥರ ಒಂದು 15-20 ಫೋನ್ ನನ್ನ ಪರ್ಸ್ನಲಿ ಫೋನ್ ಬರ್ತವೆ, ಆಫೀಸ್ ಫೋನ್ಗಿಂತ ನನ್ನ ಪರ್ಸನಲ್. ಇಲ್ಲ ನಾನು ಶಾಕ್ ಆಗೋದೆ ನಾನು. ಬಿಫೋರ್ ಎಂಡಿಂಗ್ ಸೀರೆ ಯಾವ್ದು ತಗೊಳ್ಳಿ ಅಂತ, ಹೌದಾ, ಸೀರೆ ಯಾವ ಕಲರ್ ತಗೊಳ್ಳಿ ಅಂತ ಫೋನು. ಹಬ್ಬ ಅಲ್ಲ, ನಿನ್ನೆಲ್ಲೂ ಅಷ್ಟೇ ಒಬ್ರು ಯಾರೋ ಸರ್ ಒಂದು ಹುಡುಗಿ ತುಂಬ ದೊಡ್ಡ ಕ್ಲಾಸ್ ಸ್ಟೂಡೆಂಟ್, ನನಗೆ ಸಾಕಷ್ಟು ಇದೆ, ಅವ್ರ ಮದುವೆಗೇ ಸರ್ ನನ್ನ ಲೈಫಲ್ಲಿ ತವರೇವನ್ನ ಹೆಂಗೆ ಬಳಸಬೇಕು, ಊಟ ವಾಸ್ತು ಪ್ರಕಾರ ಅಡುಗೆ ಸಮೇತ ಬರೀ ಸರ್, ಇಂತಿಂಥ ಊಟ ಇರಬೇಕು ಅಂತ. ಇಂಥ ಟೈಮಲ್ಲಿ ಮಗು ಮಾಡ್ಕೊಬೇಡಿ. 2019 ಮದುವೆನೇ ಆಗುತ್ತೆ, ಈ ಇಯರಲ್ಲಿ ಮದುವೆ ಮಕ್ಳು ಹುಟ್ಟರೆ ಕ್ಯಾನ್ಸರ್ ಆಗುತ್ತೆ, ಆಗ್ಬಾರ್ದು ಅಂತ. ಆ ಟೈಮಲ್ಲಿ ಹೈಯೆಸ್ಟ್ ಕ್ಯಾನ್ಸರಿಂದ ಸತ್ತೋಗ್ತಾರೆ. ಅವ್ರ ಮದುವೆಗೆ ಮಿನಿಮಮ್ ಅಂದರೆ ಊಟದ ಖರ್ಚು, ಗೋಲ್ಡ್ ಖರ್ಚು ಒಂದು 5 ಕೋಟಿ ಮೇಲೆ ಖರ್ಚು ಮಾಡಿರ್ಬೋದು. ಬರೀ ಊಟ ಗೋಲ್ಡ್ಗೆ ಒಂದು 5 ಕೋರ್ಸ್ ಮೇಲೆ ಮಾಡಿದ್ದಾರೆ. ಸಖತ್ತು ಹೆವಿ ರಿಚ್ಚು. ಒಂದು ಸರಿ ಅವ್ರು ಏನಾದ್ರು ಸರ್ ನಾವು ಪದೇ ಕೇಳೋದು ಸರ್, 1 ಲ್ಯಾಕ್ ಕೊಟ್ಬಿಡ್ತೀನಿ ಸರ್, ನಾವು ಬಂದಾಗ ಕೇಳಿದಾಗ ಲೆಸ್ ಮಾಡಿ ಕೇಳಿ ಸರ್ ಅಂದವ್ರೆ. ಈ ಥರ ನೀವೆಲ್ಲರೂ ಶಾಕ್ ಆಗ್ತೀವಿ ನಾವು. 1 ಲಕ್ಷ ರೂಪಾಯಿ ಮುಂಚೆಲೇ ಕೊಟ್ಟು ಬಂದಾಗ ಲೆಸ್ ಮಾಡಿ ಕೇಳಿ ಸರ್, ನಿಮ್ಮ ಫೀಸ್ ಅವಾಗ 2400 ನಾವು ಕೇಳ್ತಾ ಇರ್ತೀವಿ ಸರ್, ಲೆಸ್ ಮಾಡಿ ಅಂತ. ಆ ಥರನೂ ನನ್ನ ಲೈಫಲ್ಲಿ ನಡೆದವು. ಎಸ್ ಗುರುಗಳೇ, ನೋಡೋಣ, ಸಾಕಷ್ಟು ವಿಚಾರಗಳನ್ನ ನೀವು ಪ್ರಿಡಿಕ್ಟ್ ಮಾಡ್ತಾ ಇರ್ತೀರಿ, ಸಾಕಷ್ಟು ಅದರಲ್ಲಿ ನಿಜಾನೂ ಆಗಿದೆ. 7, 16, 25 ಈ ಡೇಟ್ನವ್ರು ಸ್ವಲ್ಪ ಹುಷಾರಾಗಿರ್ಬೇಕು. 9, 18, 27 ಆ ಡೇಟ್ ಅವರು ಸ್ವಲ್ಪ ಹುಷಾರಾಗಿರ್ಬೇಕು. ಹಾಸ್ಪಿಟ್ಲ್ ಸೇರೋ ಚಾನ್ಸಸ್ ಇರುತ್ತೆ. ಏನು ಆಗದೆ ಇರೋದು ಬೇಡ ಅವ್ರಿಗೆ, ಹಾಸ್ಪಿಟ್ಲ್ ಸೇರ್ಬೋದು. ನಿಮ್ಮ ಚಾನಲಲ್ಲಿ ನಾನು ಬಂದು ನಿಮ್ಮ ಜೊತೆಗೆ ಇಷ್ಟೊತ್ತು ತನಕ ಮಾತಾಡಿದ್ದಕ್ಕೆ ನನಗೂ ಥ್ಯಾಂಕ್ಸ್, ನಿಮಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇಲ್ಲಿಗೆ ಗುರುಗಳ ಜೊತೆಗಿನ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಆದರೆ ಅದಕ್ಕೆ ಮುಂಚೆ ನಾನು ನಿಮಗೆ ಒಂದು ವಿಷಯವನ್ನು ತುಂಬ ಸ್ಪಷ್ಟವಾಗಿ ಹೇಳಬೇಕು. ನಾನು ಯಾವತ್ತೂ ಇಲ್ಲಿಯ ತನಕ ಗುರುಗಳ ಹತ್ರ ಜಾತಕ ಕೇಳಿಲ್ಲ. ಅವ್ರು ಹೇಳ್ತಾರೆ ನಿಮ್ಮ ಜಾತಕ ನಾನು ಹೇಳಲ್ಲ ಅಂದಾಗ ನಾನು ಹೇಳ್ತೀನಿ ಬೇಡ ಗುರುಗಳೇ, ನನಗೆ ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಅಂತ. ಯಾಕಂದರೆ ಅದನ್ನು ನಂಬ್ತೀನಿ ನಂಬಲ್ಲ, ಅದ್ರ ಆಚೆಗೆ ನನಗೆ ನನ್ನ ಮುಂದಿಂದು ಏನು ಅಂತ ನಾನು ತಿಳ್ಕೊಳ್ಳೋಕೆ ನನಗೆ ಕುತೂಹಲ ಇಲ್ಲ. ನಾನು ಗೋವಿತ್ ದ ಫ್ಲೋ ಮನುಷ್ಯ. ಆದರೆ ನೆನ್ನೆ ಅವ್ರ ಆಫೀಸ್ಗೆ ಹೋಗಿದ್ದೆ ನಾನು. ಅವ್ರ ಆಫೀಸಲ್ಲಿ ಅವ್ರ ಆಫೀಸ್ ಎಲ್ಲಿ ಅವ್ರು ಹೇಳ್ತಾರಲ್ಲ ಕ್ಲೈಂಟ್ ಮಾತಾಡಿಸೋ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಸೋಫಾ ಇದೆ. ಅಲ್ಲಿ ಕರೆದ್ರು ನಾನು ಅಲ್ಲೋಗಿ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೆ. ಅಲ್ಲಿಗೆ ಮೊದಲು ಒಂದು 5 ಜನ ಕ್ರಿಶ್ಚಿಯನ್ ಕ್ಲೈಂಟ್ಸ್ ಬರ್ತಾರೆ. ನನಗೆ ಫಸ್ಟ್ ಆಶ್ಚರ್ಯ ಆಯ್ತು, ಕ್ರಿಶ್ಚಿಯನ್ಸ್ ಎಲ್ಲ ಬಂದು ಇವರು ಹೇಳ್ತಾರೆ ಬುಧ ಇಲ್ಲಿ ಗುರು, ಇಲ್ಲಿ ಶುಕ್ರ, ಕುಬೇರ ಮಾತಾಡ್ತಾ ಇದ್ದಾಗ ನನಗೆ ಆಶ್ಚರ್ಯ ಆಯ್ತು, ಈ ಕ್ರಿಶ್ಚಿಯನ್ಸ್ ಎಲ್ಲ ಇದನ್ನು ನಂಬ್ತಾರಾ ಅಂತ ಒಂದು ಕಡೆ. ಓಕೆ ಇರ್ಬೋದು, ಯಾರೋ ನಂಬೋದು ಅಂತ. ಅದಾದಮೇಲೆ ಬುರ್ಕಾ ತೊಟ್ಟ 2 ಹೆಣ್ಣುಮಕ್ಕಳು ಮತ್ತು ಒಬ್ಬ ಮುಸ್ಲಿಂ ಯುವಕ ಬರ್ತಾರೆ. ನನ್ನ ಕಣ್ಣೆದುರುಗಡೆ ಆಗಿದ್ದು. ಅವ್ರು ಬರ್ತಾರೆ, ಮಾತಾಡ್ತಾರೆ. ಅವ್ರು ಹೇಳ್ತಾರೆ ನಾವು 12-13 ವರ್ಷದಿಂದ ನಿಮ್ಮನ್ನು ನಂಬಿದ್ದೀವಿ ಗುರುಗಳೇ, ನೀವು ಹೇಳ್ದಂಗೆ ನಮ್ಮ ಜೀವನದಲ್ಲಿ ಆಗ್ತಾ ಇದೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಬರ್ತೀವಿ ಅಂತ. ನನಗೆ ಸುಮ್ಮನೆ ಕುತೂಹಲದಲ್ಲಿ ನಾನು ನೋಡ್ತಾ ಇದ್ದೆ ಅಷ್ಟೆ. ಅವರು ಹೇಳ್ತಾರೆ ಗುರುಗಳೇ ನೀವು ಹೇಳಿದ್ಮೇಲೆ ನಾವು ಮನೆ ಕಟ್ಟಿದ್ವಿ, ನೀವು ಹೇಳಿದ್ಮೇಲೆ ನಮಗೆ 8 ವರ್ಷ ಮಗುವಾಗಿರಲಿಲ್ಲ, ನಮಗೆ ಮಕ್ಕಳಾಯಿತು. ನಂಗೆ ಗೊತ್ತಿಲ್ಲ ಅದು ಇವ್ರು ಹೇಳಿದ್ದಕ್ಕಾಯಿತು ಅಥವಾ ಅವರ ಪ್ರಯತ್ನಕ್ಕೋ ಫಲಕ್ಕೋ, ಅದೆಲ್ಲ ಸೈಡಿಗಿಟ್ರು ನಾನು ಹೇಳೋದು ಒಬ್ಬ ಮನುಷ್ಯ 13 ವರ್ಷಗಳ ಕಾಲ ಒಬ್ಬರ ನಂಬಿಕೆಯನ್ನು ಸತತವಾಗಿ ಉಳಿಸ್ಕೊಂಬರ್ಬೋದು ಅಂತಾದರೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ನನ್ನ ಎದುರುಗಡೆ ಕಾಣಿಸ್ತಾ ಇದೆ. ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ. ನಾನು ಇದನ್ನು ಅವರು ನನಗೆ ಆತ್ಮೀಯರು ಅಂತನೋ ಅಥವಾ ನಂಬಿಸ್ಬೇಕು ಅಂತನೋ ಅಲ್ಲ. ನಾನು ಇವತ್ತಿಗೂ ಸಹಿತ ನಾನು ಅದನ್ನು ಸಂಪೂರ್ಣವಾಗಿ ನಂಬ್ತೀನಿ ಅಂತ ನಾನು ಒಪ್ಪಲ್ಲ. ಬಟ್ ಯಾರ್ದೋ ಒಬ್ಬರ ನಂಬಿಕೆ ಹೆಂಗಿರುತ್ತೆ ಅಂತ. ಅವ್ರ ಮಗಂದು ಯಾವುದೋ ಜಾತಕ ತೊಗೊಂಬರ್ತಾರೆ, ಅವರು ಜಾತಕ ನೋಡ್ತಾರೆ. ಇವ್ರು ಸ್ಟ್ರೈಟ್ ಅವೇ ಹೇಳ್ತಾರೆ ನೀವು ನಿಮ್ಮ ಮಾತೇ ಕೇಳಲ್ಲ ಅಂತ. ಅವ್ರು ಹೇಳ್ತಾರೆ ಹೌದು ನನ್ನ ಮಾತೇ ಕೇಳಲ್ಲ ಅವನು ಅಂತ. ಅವನು ಹುಲಿ, ಅವ್ನು ಯಾರ ಮಾತು ಕೇಳಬೇಕಾಗಿಲ್ಲ ಅಂತಾರೆ ಇವರು. ಹೌದು ಅವನು ಹಂಗೆ ಆಡ್ತಾನೆ, ಅವ್ನು ನಿಮ್ಮ ಮಾತು ಕೇಳೋದು ಇಲ್ಲ, ಅವನು ಇಲ್ಲಿ ಇರಲ್ಲ, ಅವನೆಲ್ಲೋ ಫಾರಿನ್ಗೆ ಹೋಗಿ ಅವನಾಯಿತು, ಅವ್ನು ಬಿಸ್ನೆಸ್ ಆಯಿತು, ಅವ್ನು ಓದಿದ್ದನ್ನು ಮಾಡೋ ಮಗ ಅಲ್ಲ ಅಂತ. ಅವ್ರು ಹೇಳ್ತದಕ್ಕೆ ಹೇಳ್ತಾರೆ ಇಲ್ಲ ಅವ್ನು ಓದಲ್ಲ ಅಂತಾನೆ, ಅವ್ನು ಓದೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅದನ್ನೇ ಅವ್ನು ಓದಿದ್ದು, ಅವ್ನಿಗೆ ವಿದ್ಯೆ ಹತ್ತಲ್ಲ, ಅವನು ಬೇರೆಯೇ ಪ್ರಪಂಚ. ನನಗೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಆಶ್ಚರ್ಯ ಆಗಿದ್ದು ಇವನು ಹುಟ್ಟಿದ ಮೇಲೆ ಮನೇಲಿ ಯಾವುದಾದ್ರೂ ಜೀವ ಹೋಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ತಾಯಿ ಹೇಳ್ತಾರೆ ಹೌದು ನನಗೆ ಅಬಾರ್ಷನ್ ಆಯಿತು ಅಂತ. ಯಾಕಂದರೆ ಇವನು ಹುಟ್ಟಿದ ಮೇಲೆ ಒಂದು ಜೀವ ಹೋಗಬೇಕು ಮನೇಲಿ ಅಂತಿದೆ. ಆ ಮಗು ಹುಟ್ಟಿದ ಮೇಲೆ 1 ವರ್ಷಕ್ಕೆ 2 ವರ್ಷಕ್ಕೆ ಒಂದು ಅಬಾರ್ಷನ್ ಆಯ್ತಂತೆ. ಆ ತಾಯಿ ಕಣ್ಣಲ್ಲಿ ಫುಲ್ ಎಮೋಷ್ನಲ್ ಆಗಿಬಿಟ್ಟು ಇರ್ತಾರೆ. ಅಂದರೆ ಇವ್ರು ಹೇಳ್ತಿರೋ ವಿಷಯಗಳನ್ನೆಲ್ಲ ಹೌದು ಅಂತ ಅವಳು ಕೇಳ್ತೀಯಳಷ್ಟೇ. ನಾನು ಹೇಳ್ತಾ ಇರೋದು ಇವ್ರು ಹೇಳೋದೆಲ್ಲ ಸತ್ಯ ಸುಳ್ಳು, ನಾನು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ. ಆದರೆ
ಈ ಮನುಷ್ಯನಲ್ಲಿ ಅದೊಂದು ಶಕ್ತಿ ಇದೆ. ನೀವು ಟ್ರೋಲ್ ಮಾಡಿ, ನೀವು ಅವರನ್ನು ಬಾಯಿಗೆ ಬಂದಾಗ ಮಾತಾಡಿ, ಏನೋ ಹೇಳಿ, ಅದೆಲ್ಲ ಆ ಕಡೆ ಇಟ್ಬಿಡೋಣ. ಬಟ್ ನಾನು ಹೇಳೋದು, ಅವ್ರನ್ನೊಂದ್ಸಲಿ ಭೇಟಿಯಾಗಿ, ಅವ್ರ ಜೊತೆಗೆ ಒಂದ್ಸಲಿ ಮಾತಾಡಿ, ಅವ್ರ ಜೊತೆಲಿ ಒಂದು ಕಾಫಿ ಕುಡೀರಿ. ಆವಾಗ ನಿಮಗೆ ಆರ್ಯವರ್ಧನ್ ಅವ್ರು ಏನು ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಕಿರಿಕೀರ್ತಿಯಾಗಿರೋ ನಾನು ಇಷ್ಟು ವರ್ಷ ಜರ್ನಲಿಸಮ್ ಮಾಡ್ಕೊಂಬಂದವನು, ನೀವು ನನ್ನನ್ನು ಹೌದು ಇವನೊಬ್ಬ ಮೆಚ್ಯೂರ್ಡು, ಇವನೊಬ್ಬ ತಿಳ್ಕೊಂಡವನು ಅಂತ ಏನಂತಿರಲ್ಲ, ಆ ಮನುಷ್ಯ ಈ ಮನುಷ್ಯನ ಬಗ್ಗೆ ಆ ಮಾತಾಡಲ್ಲ. ನಾನು ಅವ್ರನ್ನ ಹತ್ತಿರದಿಂದ ನೋಡಿ, ಇವತ್ತಿನ ಪರಿಚಯ ಅಲ್ಲ ನಂಗೆ, ಅವರು 10-12 ವರ್ಷಗಳ ಪರಿಚಯ. ಆ ಮನುಷ್ಯನಲ್ಲಿ ಏನೋ ಒಂದು ಭಗವಂತ ಒಂದು ದಿವ್ಯ ಶಕ್ತಿಯನ್ನು ಕೊಟ್ಟಿದ್ದಾನೆ. ಕೆಲವೊಂದು ಸಲ ಅವ್ರು ಮಾತನಾಡುವ ಭರದಲ್ಲಿ ಏನೋ ಅದನ್ನು ಕನ್ವೆ ಮಾಡಬೇಕಾದ್ರೆ ರಾಂಗಾಗಿ ಕನ್ವೆ ಮಾಡಿರ್ಬೋದು ಅಷ್ಟೇ, ಬಿಟ್ಟರೆ ಅವರಲ್ಲಿ ವಿಷಯ ಇಲ್ಲ, ಅವರಲ್ಲಿ ಕೆಟ್ಟದಿಲ್ಲ. ಆ್ಯಂಡ್ ಬಂದ ಕ್ಲೈಂಟ್ಗಳಿಗೆ ನಿಜವಾಗಿಯೂ ಅವ್ರಿಗೆ ಏನು ಪರಿಹಾರ ಬೇಕು, ಇವತ್ತು ಬನ್ನಿ, ಅವ್ರ ಆಫೀಸಿಗೆ ಬನ್ನಿ. ಈಗ ಇವ್ರು ಇಲ್ಲಿ ಕೂತಿದ್ದಾರೆ ಸ್ಟುಡಿಯೋಲ್ಲಿ, ಅವ್ರ ಆಫೀಸಲ್ಲಿ ಕನಿಷ್ಠ ಪಕ್ಷ 20 ಜನ ಇವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾರೆ. ಯಾಕೆಂದರೆ ಈ ಮನುಷ್ಯನಿಂದ ಅವ್ರಿಗೇನೋ ಆಗಿದೆ ಒಳ್ಳೆಯದು. ಯಾರಿಗೂ ಕೆಟ್ಟದ್ದು ಬಯಸೋ ಮನುಷ್ಯ ಅಲ್ಲ. ನಿಮಗೂ ಅವ್ರನ್ನ ಭೇಟಿ ಮಾಡಬೇಕು, ಅವ್ರ ಹತ್ರ ಏನೋ ಕೇಳಬೇಕು ಅನ್ಸಿದ್ರೆ ಕೆಳಗಡೆ ನಂಬರ್ ಇದೆ, ಒಂದು ಫೋನ್ ಮಾಡಿ, ಅವ್ರನ್ನ ಭೇಟಿ ಮಾಡಿ, ಮಾತಾಡಿ. ಅದಕ್ಕೊಂದು ಸಣ್ಣ ಫೀಸು ಇದೆ. ಸುಮ್ಮನೆ ಯಾರು ಅವ್ರ ಸಮಯನ ಅವ್ರು ನಿಮಗೆ ಕೊಡಬೇಕು ಅಂತಂದರೆ ಅವ್ರೇನು ಸುಮ್ಮನೆ ಕೊಡೋಕ್ಕಾಗಲ್ಲ. ಅದಕ್ಕೊಂದು ಫೀಸು ಇದೆ, ಕೊಟ್ಟು ನೋಡಿ. ಆಗಿಲ್ಲ ಅಂದರೆ ಆಮೇಲೆ ಮಾತಾಡಿ. ಆರ್ಯವರ್ಧನ್ ಗುರೂಜಿಯವರ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೊಂದು ಸಲ ಇವ್ರದೇ ಚಾನಲಲ್ಲಿ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಹಾಗೆ ತರ್ಲೆ ಟಾಕ್ಸಲ್ಲಿ ನಾನು ಆರ್ಯವರ್ಧನ್ ಗುರುಗಳು ಅವಾಗವಾಗ ನೋಡ್ತಾ ಇರ್ತೀನಿ. ನಮಸ್ಕಾರ.